ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನವೀನ್ಸ್ ಕೋಡಿಂಗ್ ಕಾರ್ನರ್ ಯೂಟ್ಯೂಬ್ ಚಾನಲ್. ಸೊ ಈ ಕಂಪ್ಲೀಟ್ ಸೀರೀಸ್ ಬಂದು ಫ್ರಂಟ್ ಅಂಡ್ ಡೆವಲಪ್ಮೆಂಟ್ ಬಗ್ಗೆ ಆಗಿರುತ್ತೆ. ಅದರಲ್ಲಿ ಈ ಸೆಷನ್ ಬಂದು HTML ಪಾರ್ಟ್ 2 ಆಗಿರುತ್ತೆ. HTML ಪಾರ್ಟ್ 2 ಬಂದಲ್ಲಿ ನಾವು ಹೆಡ್ಡಿಂಗ್ ಟ್ಯಾಗ್, ಪ್ಯಾರಾಗ್ರಾಫ್ ಟ್ಯಾಗು, ಇನ್ನೂ ಕೆಲವೊಂದಷ್ಟು ಟ್ಯಾಗ್ಗಳನ್ನ ನೋಡಿದ್ವಿ. ಅದೇ ರೀತಿ ಈ ಸೆಷನ್ ಅಲ್ಲೂ ಕೂಡ ನಾವು HTML ಟ್ಯಾಗ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಈ ಸೆಷನ್ ಅಲ್ಲಿ ಯಾವ್ದಾವ್ದೆಲ್ಲ ಟ್ಯಾಗ್ಸ್ಗಳ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿದ್ರೆ, ಮೊದಲನೇದಾಗಿ ಫಾರ್ಮ್ ಟ್ಯಾಗ್ಸ್ ಅಲ್ಲಿ ಎಲ್ಲಾ ರೀತಿ ಇನ್ಪುಟ್ ಟ್ಯಾಗ್ಸ್ಗಳು ಕೂಡ ಬರುತ್ತೆ. ಸೊ ಇನ್ಪುಟ್ ಟ್ಯಾಗ್ಸ್ಗಳನ್ನ ನಾವು ಅಪ್ಲಿಕೇಶನ್ ಅಲ್ಲಿ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತ ಹೇಳೋದಾದ್ರೆ, ಫಾರ್ ಎಕ್ಸಾಂಪಲ್ ನಾವು ಯಾವ್ದೊಂದು ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ ನ ಓಪನ್ ಮಾಡಿದ್ರೆ ಫಸ್ಟ್ ನಮ್ಗೆ ಏನಾಗಿ ಕೇಳುತ್ತೆ, ಕ್ರಿಯೇಟ್ ಅಕೌಂಟ್ ಅಂತ ಕೇಳುತ್ತಲ್ವಾ. ಕ್ರಿಯೇಟ್ ಅಕೌಂಟ್ ಅಲ್ಲಿ ನಾವೇನ್ ಮಾಡ್ತೀವಿ, ಒಂದಷ್ಟು ಡೀಟೇಲ್ಸ್ ಗಳನ್ನ ಫಿಲ್ ಮಾಡ್ತೀವಿ ಅಲ್ವಾ. ಇದೆಲ್ಲ ಯಾವ್ದನ್ನ ಯೂಸ್ ಮಾಡ್ಕೊಂಡು ಮಾಡಿರ್ತಾರೆ ಅಂದ್ರೆ ಫಾರ್ಮ್ ಟ್ಯಾಗ್, ಮತ್ತೆ ಅದರಲ್ಲಿ ಇನ್ಪುಟ್ ಟ್ಯಾಗ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಬಿಲ್ಡ್ ಮಾಡಿರ್ತಾರೆ. ಸೊ ಅದೇ ರೀತಿ ನಾವು ಯಾವ ತರ ರಿಯಲ್ ಟೈಮ್ ಅಲ್ಲಿ ಅಪ್ಲಿಕೇಶನ್ ಗಳಲ್ಲಿ ಯೂಸ್ ಮಾಡಿರ್ತಾರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಹಾಗೆ ನಾವು ಪ್ಯಾರಲ್ ಆಗಿ ಇಂಪ್ಲಿಮೆಂಟ್ ಕೂಡ ಮಾಡೋಣ. ಸೊ ಫಾರ್ಮ್ ಟ್ಯಾಗ್ ನಾವು ಫಸ್ಟ್ ಏನ್ ಮಾಡ್ತೀವಿ, ಫಾರ್ಮ್ ಅನ್ನ ನೇಮ್ ಇಂದನೇ ಅದನ್ನ ಡಿಫೈನ್ ಮಾಡ್ತೀವಿ. ಫಾರ್ಮ್ ಟ್ಯಾಗ್ ಇದ್ರಲ್ಲಿ ಅಟ್ರಿಬ್ಯೂಟ್ ಇದೆ ಆಕ್ಷನ್ ಅಂತ, ಅದು ಸದ್ಯಕ್ಕೆ ಇವತ್ತಿನ ದಿನದಲ್ಲಿ ನಮ್ಗೆ ಅದು ನೆಸೆಸರಿ ಇಲ್ಲ. ಅದ್ರ ಒಳಗಡೆ ಯಾವುದೇ ಒಂದು ಇನ್ಪುಟ್ ಫೀಲ್ಡ್ ಬರೆಯೋ ತರ ಇದ್ರೆ ನಾವು W3 ಸ್ಟ್ಯಾಂಡರ್ಡ್ಸ್ ಪ್ರಕಾರ ಫಾರ್ಮ್ ಟ್ಯಾಗ್ ಒಳಗಡೆ ಅದನ್ನ ವ್ರ್ಯಾಪ್ ಮಾಡಿರ್ಬೇಕು, ಫಾರ್ಮ್ ಟ್ಯಾಗ್ ಒಳಗಡೆ ಬರೀಬೇಕು ಅಷ್ಟೇ, ಓಕೆನಾ. ಸೊ ಈಗ ಫಾರ್ ಎಕ್ಸಾಂಪಲ್ ನಾನು ಏನ್ ಮಾಡ್ತೀನಿ, ಇನ್ಪುಟ್ ಟ್ಯಾಗ್ನ ನಾನು ಬರಿತಾ ಇದ್ದೀನಿ. ಸೊ ಇನ್ಪುಟ್ ಟ್ಯಾಗ್ ಅಂತ ಕೊಟ್ಟ ತಕ್ಷಣ ನಮ್ಗೆ ಏನಾಯ್ತು, ಒಂದು ಅಬ್ಸರ್ವ್ ಮಾಡಬೇಕು, ಈ ಇನ್ಪುಟ್ ಟ್ಯಾಗ್ ಬಂದು ಸೆಲ್ಫ್ ಕ್ಲೋಸಿಂಗ್ ಟ್ಯಾಗ್. ಫಸ್ಟ್ ಕಾನ್ಸೆಪ್ಟ್ ಏನು, ಇನ್ಪುಟ್ ಟ್ಯಾಗ್ ಇರೋದು ಸೆಲ್ಫ್ ಕ್ಲೋಸಿಂಗ್ ಟ್ಯಾಗ್. ಅದಾದ್ಮೇಲೆ ನಮಗೆ 3 ಅಟ್ರಿಬ್ಯೂಟ್ಗಳು ಸಿಕ್ಕಿದೆ, ಅಂದ್ರೆ ಒಂದು ಟೈಪ್ ಆಗ್ಬೋದು, ನೇಮ್ ಆಗ್ಬೋದು, ಐ ಡಿ ಇವತ್ತು ಈ ಒಂದು ಕಾನ್ಸೆಪ್ಟ್ ಅಲ್ಲಿ ನೆಸೆಸರಿ ಇಲ್ಲ, ಬಟ್ ನೇಮ್ ಅನ್ನೋದು ನೆಸೆಸರಿ ಇದೆ. ನೆಕ್ಸ್ಟ್ ಕಾನ್ಸೆಪ್ಟ್ ನಾನು ಹೇಳುವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ಪುಟ್ ಫೀಲ್ಡ್, ಇನ್ಪುಟ್ ಟೆಕ್ಸ್ಟ್ಗೆ ಅದು ನೆಸೆಸರಿ ಇಲ್ಲ, ಓಕೆನಾ. ಸೊ ಏನಿದು ಇನ್ಪುಟ್ ಟೈಪ್ ಟೆಕ್ಸ್ಟ್ ಅಂದ್ರೆ, ಟೆಕ್ಸ್ಟ್ ಅನ್ನೋದು ಬಂದು ಡಿಫಾಲ್ಟ್. ಸೊ ಫಾರ್ ಎಕ್ಸಾಂಪಲ್ ನಾನು ಇನ್ಪುಟ್ ಟೈಪ್ ಟೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ಏನಾಗುತ್ತೆ, ನಾನೊಂದು ಇನ್ಪುಟ್ ಫೀಲ್ಡ್ ಬರುತ್ತೆ. ಇದರಲ್ಲಿ ನಾನು ಯಾವುದೇ ರೀತಿ ಟೆಕ್ಸ್ಟ್ ಆ್ಯಡ್ ಮಾಡ್ಬೋದು, ಯಾವುದೇ ರೀತಿದು ಏನು ಕ್ಯಾರೆಕ್ಟರ್ಗಳನ್ನ ಕೂಡ ನಾನು ಆ್ಯಡ್ ಮಾಡ್ಬೋದು, ಸ್ಪೆಷಲ್ ಕ್ಯಾರೆಕ್ಟರ್ಸು. ಅದೇ ರೀತಿ ನಂಬರ್ನ ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ಬೋದು. ಅಂದರೆ ಇನ್ಪುಟ್ ಟೈಪ್ ಟೆಕ್ಸ್ಟ್ ಅಂತ ಹೇಳಿದ್ರೆ ಅದು ಎಲ್ಲ ಫಾರ್ಮ್ಯಾಟ್ನು ಅದೇನಾಗುತ್ತೆ ಸಪೋರ್ಟ್ ಮಾಡುತ್ತೆ. ಈವನ್ ನಂಬರ್ ಆಗ್ಬೋದು, ಅಥವಾ ಕ್ಯಾರೆಕ್ಟರ್ಸ್ ಆಗ್ಬೋದು, ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಥವಾ ಆಲ್ಫಾಬೆಟ್ ಸ್ಪೇಸ್, ಪ್ರತಿಯೊಂದು ಕೂಡ ಏನಾಗುತ್ತೆ ಅದು ಸಪೋರ್ಟ್ ಮಾಡುತ್ತೆ, ಆಯ್ತಾ. ಇದಾದ್ಮೇಲೆ ಇದರಲ್ಲಿ ಇನ್ನೊಂದು ಅಟ್ರಿಬ್ಯೂಟ್ ಇದೆ, ಏನಂತ ಹೇಳಿದ್ರೆ ಮ್ಯಾಕ್ಸ್ ಲೆಂತ್. ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತೀನಿ, ಮ್ಯಾಕ್ಸ್ ಲೆಂತ್ ಅಂತ ಕೊಟ್ಟು ಒಂದು 10 ಅಂತ ಕೊಟ್ಟಿರ್ತೀನಿ. ಇದನ್ನು ನೀವೆಲ್ಲ ಅಬ್ಸರ್ವ್ ಮಾಡ್ಬೋದು ಅಂತಂದ್ರೆ, ಕೆಲವೊಂದು ಕಡೆ ಕಮೆಂಟ್ ಅನ್ನೋ ಜಾಗದಲ್ಲಿ ನಿಮಗೆ ಒಂದು 150 ಕ್ಯಾರೆಕ್ಟರ್ಸ್ ಅಥವಾ 120 ಕ್ಯಾರೆಕ್ಟರ್ಸ್, 100 ಕ್ಯಾರೆಕ್ಟರ್ಸ್ ಅಂತ ಹೇಳಿ ಒಂದಷ್ಟು ರಿಸ್ಟ್ರಿಕ್ಷನ್ಸ್ ಕೊಟ್ಟಿರ್ತಾರೆ. ಸೊ ನಾವಿಲ್ಲಿ 10 ಕ್ಯಾರೆಕ್ಟರ್ಗೆ ರಿಸ್ಟ್ರಿಕ್ಟ್ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ 1 2 3 4 5 6 7 8 9 0. ಇದಾದ್ಮೇಲೆ ನಾನು ಮತ್ತೆ ನೆಕ್ಸ್ಟ್ ಏನೇ ಟೈಪ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಕೂಡ ನನಗೆ ಟೈಪ್ ಆಗಲ್ಲ, ಇದು ರಿಸ್ಟ್ರಿಕ್ಟ್ ಮಾಡ್ತಾ ಇದೆ, ಓಕೆನಾ. ಸೊ ಮ್ಯಾಕ್ಸ್ ಲೆಂತ್ ಅನ್ನೋದು ಕೂಡ ಒಂದು ಅಟ್ರಿಬ್ಯೂಟು, ಅದಕ್ಕೆ ವ್ಯಾಲ್ಯೂ ಬಂದು ನಾವು ಏನು ಲೆಂತ್ನ ರಿಸ್ಟ್ರಿಕ್ಟ್ ಮಾಡಬೇಕು ಅಂತ ಇರ್ತಲ್ಲ ಆ ವ್ಯಾಲ್ಯೂನ ನಾವು ಕೊಡ್ತಾ ಇರ್ತೀವಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಇನ್ಪುಟ್ ಫೀಲ್ಡ್ನ ಬರೀತೀವಿ. ಇನ್ಪುಟ್ ಟೈಪು ಡಿಫಾಲ್ಟ್ ಅದು ಟೆಕ್ಸ್ಟ್ ಅಂತ ತಗೊಂಡಿದೆ, ಬಟ್ ಬ್ರೌಸರಲ್ಲಿ ನೀವು ಅಬ್ಸರ್ವ್ ಮಾಡೋದು ಏನಾಯಿತು, ಇದು ಯಾವುದೇ ನಾವು ಪ್ರೀವಿಯಸ್ ಇನ್ಪುಟ್ ಟ್ಯಾಗ್ ಏನಿತ್ತು ನಮಗೆ ಅದ್ರ ಪಕ್ಕದಲ್ಲೇ ರೆಂಡರ್ ಆಗ್ತಿದೆ. ಅಂದರೆ ಏನರ್ಥ ಆಯ್ತು ನಮಗೆ, ಇನ್ಪುಟ್ ಟ್ಯಾಗ್ ಅನ್ನೋದು ಇನ್ಲೈನ್ ಎಲಿಮೆಂಟ್, ಇನ್ಪುಟ್ ಟ್ಯಾಗ್ ಅನ್ನೋದು ಇನ್ಲೈನ್ ಎಲಿಮೆಂಟ್. ಸೊ ನಾನೇನು ಮಾಡ್ತೀನಿ, ಇಲ್ಲೊಂದು ಬ್ರೇಕ್ ಟ್ಯಾಗ್ನ ಹಾಕ್ತೀನಿ. ಇಲ್ಲೊಂದು ಬ್ರೇಕ್ ಟ್ಯಾಗ್ ಹಾಕೋದ್ರಿಂದ ಏನಾಗುತ್ತೆ, ಅದು ಲೈನ್ ಬ್ರೇಕ್ ಆಗುತ್ತೆ, ಓಕೆನಾ. ಅದಾದ್ಮೇಲೆ ಇನ್ನೂ ಒಂದು ಅಟ್ರಿಬ್ಯೂಟ್ ಇದೆ ಇದರಲ್ಲಿ, ಯಾವುದು ಅಂತ ಹೇಳೋದಾದ್ರೆ ಪ್ಲೇಸ್ ಹೋಲ್ಡರ್. ಇದು 100% ಆಲ್ಮೋಸ್ಟ್ ಯೂಸ್ ಮಾಡ್ತೀವಿ. ಏನಕ್ಕೆ, ಫಾರ್ ಎಕ್ಸಾಂಪಲ್ ಇದು ಇನ್ಪುಟ್ ಫೀಲ್ಡ್ ಯಾವುದು ಅಂತ ನನಗೆ ಗೊತ್ತಿಲ್ಲ, ನಾನೇನು ಮಾಡ್ಬೋದು, ಇಲ್ಲಿ ಎಂಟರ್ ಯುವರ್ ನೇಮ್ ಅಂತ ಕೊಡ್ತೇನೆ. ಇಲ್ಲಿ ಎಂಟರ್ ಯುವರ್ ನೇಮ್ ಅಂತ ನಾನು ಕೊಡ್ತೀನಿ. ಅವಾಗ ಏನಾಗುತ್ತೆ, ಈ ಇನ್ಪುಟ್ ಫೀಲ್ಡ್ ಅಲ್ಲಿ ಆಲ್ರೆಡಿ ಎಂಟರ್ ಯುವರ್ ನೇಮ್ ಅಂತ ಪ್ಲೇಸ್ ಹೋಲ್ಡರ್ ಕಾಣಿಸ್ತಾ ಇದೆ, ಬಟ್ ನಾನು ಟೈಪ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಏನಾಗುತ್ತೆ, ಅದು ಡಿಸೇಬಲ್ ಆಗುತ್ತೆ, ಅಂದರೆ ಡಿಸಪಿಯರ್ ಆಗುತ್ತೆ ಅದು. ಸೊ ಅದನ್ನು ಏನಂತ ಕರಿತೀವಿ ನಾವು, ಪ್ಲೇಸ್ ಹೋಲ್ಡರ್ ಅಂತ ಕರಿತೀವಿ. ಅದೇ ರೀತಿ ಇನ್ಪುಟ್ನ ನಾವು ಯೂಸ್ ಮಾಡೋ ಟೈಮಲ್ಲಿ ನಾವು ಇನ್ನೊಂದು ಟ್ಯಾಗ್ನ ಯೂಸ್ ಮಾಡ್ತೀವಿ, ಯಾವುದು ಅಂತ ಹೇಳಿದ್ರೆ ಲೇಬಲ್ ಅನ್ನೋದು ಒಂದು ಟ್ಯಾಗು. ಈ ಫಾರ್ ಅನ್ನೋದು ಇವತ್ತೊಂದು ದಿನದಲ್ಲಿ ಅದು ನೆಸಸರಿ ಇಲ್ಲ, ನೆಕ್ಸ್ಟ್ ನಾನು ಹೇಳ್ತೀನಿ ಯಾವಾಗ ಅನ್ನೋದು. ಈಗ ನಾನೇನು ಮಾಡ್ತೀನಿ, ಇಲ್ಲಿ ಇಮೇಲ್ ಅಂತ ಬರೆದಿರ್ತೀನಿ. ಸೊ ನನಗೇನಾಯಿತು, ಈಗ ಈ ಇನ್ಪುಟ್ ಫೀಲ್ಡ್ ಇದೆ, ಅದಕ್ಕಿಂತ ಮುಂಚೆ ನನಗೆ ಇಮೇಲ್ ಅಂತ ನನಗೆ ಒಂದು ಲೇಬಲ್ ಕಾಣಿಸ್ತಾ ಇದೆ. ಸೊ ಆ ಥರ ಲೇಬಲ್ಗಳನ್ನ ಕೊಡಬೇಕು ಅಂತಂದರೆ ನಾವೇನು ಮಾಡ್ಬೋದು, ಲೇಬಲ್ ಟ್ಯಾಗ್ನ ನಾವು ಯೂಸ್ ಮಾಡ್ಬೋದು. ಸೊ ನಾನೇನು ಮಾಡ್ತೀನಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಇಮೇಲ್ ಅಂತ ಬರೀತೀನಿ. ಇಮೇಲ್ ಅಂತ ಕೊಟ್ಟ ತಕ್ಷಣ ಏನಾಗುತ್ತೆ, ನನಗೆ ಇದ್ರದ್ದು ಟೈಪ್, ಈ ಇನ್ಪುಟ್ ಫೀಲ್ಡ್ ಟೈಪ್ ಏನಾಯಿತು, ಇಮೇಲ್ ಆಯಿತು. ಸೊ ನಾನೇನಾದರೂ ಒಂದು ಬರಿತೀನಿ, ಬಟ್ ಇಲ್ಲಿ ಹೇಗೆ ಗೊತ್ತಾಗುತ್ತೆ ನಾನು ಇದಕ್ಕೆ ಇಮೇಲೇ ಬರಿಬೇಕು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ನ ನಾನು ಕೊಡ್ತೀನಿ. ಏನು ಅಂತ ಹೇಳಿದ್ರೆ HTML ಅಲ್ಲೂ ಕೂಡ
ಒನ್ ಕೈಂಡ್ ಆಫ್ ನಮಗೆ ವ್ಯಾಲಿಡೇಷನ್ ಇದೆ. ಇದು ಕೂಡ ಇಂಟರ್ವ್ಯೂ ಕ್ವಶನ್ ಆಗ್ಬೋದು. HTML ಅಲ್ಲಿ ಬೇಸಿಕ್ ವ್ಯಾಲಿಡೇಷನ್ ಯಾವುದು ಅಂತ ಹೇಳಿದ್ರೆ HTML ಇನ್ಪುಟ್ ಟ್ಯಾಗ್ ಅಲ್ಲಿ ರಿಕ್ವೈರ್ಡ್ ಅಂತ ಒಂದು ಅಟ್ರಿಬ್ಯೂಟ್ ಇದೆ. ಓಕೆನಾ, ರಿಕ್ವೈರ್ಡ್ ಅಂತ ಕೊಡೋದ್ರಿಂದ ಏನಾಗುತ್ತೆ, ನಾನು ಇವಾಗ ಇನ್ಪುಟ್ ಫೀಲ್ಡ್ ಬರ್ದಿದ್ದೀನಿ ಇಮೇಲ್ ಅಂತ ಹೇಳಿ ಅದರದ್ದು ಟೈಪು. ನೆಕ್ಸ್ಟ್ ಇನ್ಪುಟ್ ನಾನು ಕೊಡ್ತಾ ಇದ್ದೀನಿ ಯಾವುದು, ಸಬ್ಮಿಟ್ ಅಂತ ಕೊಡ್ತಾ ಇದ್ದೀನಿ. ಈಗ ನನಗೇನಾಯ್ತು, ಒಂದು ಬಟನ್ ಡಿಸ್ಪ್ಲೇ ಆಗ್ತಿದೆ. ನಾನೇನು ಮಾಡ್ತೀನಿ, ಡೈರೆಕ್ಟಾಗಿ ಬಟನ್ ಇನ್ಪುಟ್ ಫೀಲ್ಡ್ ಫಿಲ್ ಮಾಡಲ್ಲ, ಡೈರೆಕ್ಟ್ ನಾನೇನು ಮಾಡ್ತೀನಿ, ಕ್ಲಿಕ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಅವಾಗ ಏನಾಗ್ತಿದೆ, ನನಗೆ ಇಲ್ಲಿ ವ್ಯಾಲಿಡೇಷನ್ ತೋರಿಸ್ತಿದೆ, ಪ್ಲೀಸ್ ಫಿಲ್ ಔಟ್ ದಿಸ್ ಫೀಲ್ಡ್ ಅಂತ. ಈಗ ನಾನೇನು ಮಾಡ್ತೀನಿ, ಒಂದು ಟೆಕ್ಸ್ಟ್ ಬರಿತೀನಿ, ಏನು ನವೀನ್ ಅಂತ ಬರಿತೀನಿ. ಮತ್ತೆ ಅದು ಏನು ಕೇಳ್ತಾ ಇದೆ, ಇದು ಇಮೇಲ್ ಆಗಿರೋದ್ರಿಂದ ಕೆಲವೊಂದು ಕ್ರೈಟೀರಿಯಾ ಕಂಪಲ್ಸರಿ, @ ಆಗ್ಬೋದು, .com ಆಗ್ಬೋದು, ಅಥವಾ .in ಆಗ್ಬೋದು, ಆ ಥರದ ಒಂದಷ್ಟು ಏನು ಹೇಳ್ತೀವಿ ಕ್ರೈಟೀರಿಯಾ ಕಾಮನ್ ಇರುತ್ತೆ, ಆದರೆ ಕಂಪಲ್ಸರಿ ಇದ್ದೇ ಇರುತ್ತೆ. ಅದನ್ನೆಲ್ಲ ನಾನು ಫಿಲ್ ಮಾಡಲೇಬೇಕು. ನಾನೇನು ಮಾಡ್ತೀನಿ, gmail.com ಅಂತ ಕೊಡ್ತೀನಿ. ಇದು ಕೊಟ್ಟ ಮೇಲೆ ಏನಾಗುತ್ತೆ, ನನಗೆ ವ್ಯಾಲಿಡೇಷನ್ ಅದು ಹೋಯಿತು. ಸೊ ನಾನೀಗ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಅದು ಹೊರಟೋಗುತ್ತೆ. ಅಂದರೆ ಸೇವ್ ನೆಕ್ಸ್ಟ್ ಸೆಂಡ್ ಮಾಡುವಾಗ ಅದಕ್ಕೆ ಏನು ಫಂಕ್ಷನಾಲಿಟಿ ಬರೀಬೇಕು ಅದನ್ನು ನಾವು ಬರೀತೀವಿ. ಆ ಟೈಮಲ್ಲಿ ಏನಾಗುತ್ತೆ, ಅದು ಸೆಂಡ್ ಆಗುತ್ತೆ. ಸೊ ಇನ್ಪುಟ್ ಫೀಲ್ಡಲ್ಲಿ ಏನೋ ರಿಕ್ವೈರ್ಡ್ ಅನ್ನೋದು HTML ಅಲ್ಲಿರುವಂಥ ಒಂದು ಬೇಸಿಕ್ ವ್ಯಾಲಿಡೇಷನ್, HTMLದು ವ್ಯಾಲಿಡೇಷನ್ ಇದು. ಓಕೆನಾ. ಸೊ ಇಮೇಲ್ ಆಯಿತು. ಅದಾದಮೇಲೆ ನೆಕ್ಸ್ಟ್ ನಾವು ಇಮೇಲ್ನ ನಾವು ಎಲ್ಲೇ ಕೊಟ್ಟಾಗಲೂ ನಾವೇನು ಮಾಡ್ತೀವಿ, ನಾವು ಪಾಸ್ವರ್ಡ್ ಕೊಟ್ಟೇ ಕೊಡ್ತೀವಿ. ಪಾಸ್ವರ್ಡ್ ಅಂತ ನಮ್ಮ ಹತ್ರ ಒಂದು ಇನ್ಪುಟ್ ಫೀಲ್ಡ್ ಇದೆ, ಇನ್ಪುಟ್ ಟೈಪ್ ಇದೆ, ಪಾಸ್ವರ್ಡ್ ಅಂತ ಕೊಟ್ಟೆ. ಪಾಸ್ವರ್ಡ್ ಕೊಟ್ಟಾಗ ನಮ್ಗೆ ಏನಾಗುತ್ತೆ, ಪಾಸ್ವರ್ಡ್ ಅಂತಂದ್ರೆ ಏನಾಗುತ್ತೆ, ನಾವು ಯಾವುದೊಂದು ಅಪ್ಲಿಕೇಶನ್ ಅಲ್ಲಿ ಪಾಸ್ವರ್ಡ್ ಕೊಟ್ಟಾಗ ಏನಾಗುತ್ತೆ, ಅದು ಕಾಣಿಸಲ್ಲ ನಮಗೆ. ಸೊ ಅದೇ ರೀತಿ ನಾನೀಗ ಫಾರ್ ಎಕ್ಸಾಂಪಲ್ ಏನೇ ಒಂದು ಬರೆದ್ರೂ ಕೂಡ ಕಾಣಿಸಲ್ಲ. ಪಾಸ್ವರ್ಡ್ ಕೊಡ್ತಾ ಇದ್ದೀನಿ, ನಾನು ಇವಾಗ ಏನೇ ಒಂದು ಬರೆದ್ರೂ ಕೂಡ ನನಗೆ ಬುಲೆಟ್ ಪಾಯಿಂಟ್ಸ್ ತರ ಕಾಣುತ್ತೆ ಹೊರತು ನನಗೆ ಅದು ಕಾಣೋದಿಲ್ಲ. ಸೊ ನಾನು ಆವಾಗಲೇ ಒಂದು ಪ್ರೀವಿಯಸ್ ಸೆಷನ್ ಅಲ್ಲಿ ಮಾಡುವಾಗ ಒಂದು ಕಾನ್ಸೆಪ್ಟ್ ಹೇಳಿದೆ, ಏನು, ವೆಬ್ ಅಪ್ಲಿಕೇಶನ್ ಅಥವಾ ಫ್ರಂಟ್ ಎಂಡ್ ಡೆವಲಪ್ಮೆಂಟ್ ಅನ್ನೋದು ಕ್ಲೈಂಟ್ ಸೈಡ್ ರೆಂಡರಿಂಗ್. ಯಾವ ರೀತಿ ಗೊತ್ತಾಗುತ್ತೆ ನಮಗೆ, ನಾನೇನು ಮಾಡ್ತೀನಿ, ಈ ಇನ್ಪುಟ್ ಟೈಪ್ ಪಾಸ್ವರ್ಡ್ ಅಂತ ಏನಿದೆ ನನಗಿಲ್ಲಿ ಕಾಣಿಸ್ತಾ ಇದೆ. ನಾನೇನು ಮಾಡ್ಬೋದು, ಇದನ್ನ ಎಡಿಟ್ ಮಾಡ್ಬೋದು, ಟೆಕ್ಸ್ಟ್ ಅಂತ ಕೊಟ್ಟದ್ದು. ಅವಾಗ ನನಗೇನು ಕೊಟ್ಟಿದ್ದೆ ಟೈಪ್ ಮಾಡಿದೆ, ನನಗೆ ಕಾಣಿಸ್ತಾ ಇದೆ. ಸೊ ಪಾಸ್ವರ್ಡಲ್ಲಿ ಒಂದು ಟ್ರಿಕ್ ಹೇಳ್ತೀನಿ, ಏನು ಅಂತಂದರೆ, ಫಾರ್ ಎಕ್ಸಾಂಪಲ್ ನಾನು ಏನೋ ಒಂದು ಪಾಸ್ವರ್ಡ್ನ ಬರೆದಿರ್ತೀನಿ, ಅದು ನನಗೆ ಗೊತ್ತಿಲ್ಲ ಏನು ಅನ್ನೋದು. ಇದನ್ನು ನೀವು ಕೂಡ ನಿಮ್ಮ ಒಂದು ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ ಇದ್ರಬೇಕಾದ್ರೆ ನೀವು ಟ್ರೈ ಮಾಡ್ಬೋದು. ನೀವು ಪಾಸ್ವರ್ಡ್ನ ಟೈಪ್ ಮಾಡಿ ಅದನ್ನು ಇನ್ಸ್ಪೆಕ್ಟ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಆ ಎಲಿಮೆಂಟಿಗೆ ಕರ್ಕೊಂಡೋಗಿ ತೋರಿಸುತ್ತೆ. ಅಲ್ಲಿ ನೀವೇನು ಮಾಡ್ಬೋದು, ಅದನ್ನು ಚೇಂಜ್ ಮಾಡ್ಬೋದು, ಟೆಕ್ಸ್ಟ್ ಅಂತ ಮಾಡ್ಬಿಟ್ಟು ನೀವೇನು ಮಾಡ್ತೀರಾ, ಹೊರಗಡೆ ಬಂದು ಕ್ಲಿಕ್ ಮಾಡ್ತೀರಾ, ನೀವೇನು ಟೈಪ್ ಮಾಡ್ತಾ ಇದ್ದೀರಾ ಅದು ನಿಮಗೆ ಇನ್ಪುಟ್ ಫೀಲ್ಡಲ್ಲಿ ಕಾಣಿಸುತ್ತೆ. ಇದನ್ನು ಟ್ರಿಕ್, ಇದು ಟ್ರೈ ಮಾಡಿ ಚೆಕ್ ಮಾಡಿ. ಓಕೆನಾ. ಅದಕ್ಕೆ ಹೇಳೋದು HTML ಅಥವಾ ಫ್ರಂಟ್ ಎಂಡ್ ಡೆವಲಪ್ಮೆಂಟ್ ಅದು ಕ್ಲೈಂಟ್ ಸೈಡಲ್ಲಿ ರೆಂಡರ್ ಆಗುತ್ತೆ. ನಾವು ಏನು ಬೇಕಾದರೂ ಮಾಡಿಫೈ ಮಾಡಬೇಕಾದ್ರೆ ರಿಯಲ್ ಟೈಮ್ ಅಪ್ಲಿಕೇಶನ್ಗಳನ್ನು ಕೂಡ ನಾವು ಚೆಕ್ ಮಾಡ್ಬೋದು. ಆಯಿತಾ. ಸೊ ಇದಕ್ಕೂ ನಾನು ಏನು ಹಾಕಿರ್ತೀನಿ, ಪ್ಲೇಸ್ ಹೋಲ್ಡರ್ ಹಾಕಿರ್ತೀನಿ, ಗೊತ್ತಾಗಲಿ ಅಂತ. ಪ್ಲೇಸ್ ಹೋಲ್ಡರ್ ಪಾಸ್ವರ್ಡ್ ಅಂತ ಕೊಟ್ಟಿರ್ತೀನಿ ಸಿಂಪಲ್ ಆಗಿ. ನೆಕ್ಸ್ಟ್ ಇನ್ಯಾವುದಿದೆ ನಮ್ಮ ಹತ್ರ, ಇನ್ಪುಟ್ ಫೀಲ್ಡ್ ಅಂತ ಕೇಳೋದಾದ್ರೆ, ಇನ್ಪುಟ್ ಫೀಲ್ಡಲ್ಲಿ ನೆಕ್ಸ್ಟ್ ನಾವು ಸಿಂಪಲ್ ಯೋಚನೆ ಮಾಡಿ, ಒಂದು ಫಾರ್ಮ್ ಅಂತ ತಗೊಂಡ್ರೆ ಏನೆಲ್ಲ ಇರುತ್ತೆ, ನೇಮ್ ಕೊಟ್ಟೆ, ಫಸ್ಟ್ ನೇಮ್ಗೂ ಟೆಕ್ಸ್ಟ್ ಯೂಸ್ ಮಾಡ್ಬೋದು, ಸೆಕೆಂಡ್ ನೇಮ್ಗೂ ಟೆಕ್ಸ್ಟ್ ಯೂಸ್ ಮಾಡ್ಬೋದು. ಅದಾದಮೇಲೆ ಇಮೇಲ್ ಆಯಿತು, ಪಾಸ್ವರ್ಡ್ ಆಯಿತು ಅಲ್ವಾ. ನೆಕ್ಸ್ಟ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ನೋಡೋದಾದರೆ ಇನ್ಪುಟ್ ಟೈಪು ಡೇಟ್ ಆಫ್ ಬರ್ತ್ ನಾವು ಕೊಟ್ಟಿರ್ತೀವಲ್ವಾ, ಕೆಲವೊಂದು ಕಡೆ ಡೇಟ್ ಆಫ್ ಬರ್ತ್ ಕೊಡ್ತೀವಿ. ಅದೇ ರೀತಿ ಇನ್ಪುಟ್ ಟೈಪ್ ನಾವೇನು ಕೊಡ್ಬೋದು, ಡೇಟ್ ಅಂತ ಕೊಡ್ಬೋದು. ಡೇಟ್ ಅಂತ ಕೊಟ್ಟರೆ ನಂಗೆ ಏನಾಯಿತು, ಒಂದು ಇನ್ಪುಟ್ ಫೀಲ್ಡ್ ಜನರೇಟ್ ಆಯಿತು, ಕ್ಯಾಲೆಂಡರ್ದು. ಹೌದಾ. ಸೊ ನಾನು ಏನು ಕೊಡ್ತಾ ಇದ್ದೀನಿ ಅದ್ರಲ್ಲಿ ಬರ್ತದೆ, ಯಾವ ಡೇಟ್ ಸೆಲೆಕ್ಟ್ ಮಾಡ್ತೀನಿ ಆ ಡೇಟಲ್ಲಿ ಬರ್ತಾ ಇದೆ. ಸೊ ಇದು ಇನ್ಪುಟ್ ಟೈಪು ಡೇಟ್. ಸೊ ಇದಾದ್ಮೇಲೆ ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಅಗೇನ್ ಬಿಯರ್ ಟ್ಯಾಗ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ತುಂಬ ಒಂದು ಕಡೆ ನೋಡಿರ್ಬೋದು, ಇನ್ಪುಟ್ ಟೈಪ್ ಅಂದರೆ ಕೆಲವೊಂದು ಆಪ್ಷನ್ಸ್ ಇರುತ್ತೆ, 4 ಆಪ್ಷನ್ಸ್ ಇದ್ದು ನೀವು ಯಾವ್ದಾದ್ರು ಸೆಲೆಕ್ಟ್ ಮಾಡಬೇಕು, ಆ ಥರ ಒಂದು ರಿಕ್ವೈರ್ಮೆಂಟ್ಸ್ ಬರುತ್ತೆ. ಅದನ್ನು ನಾವು ಯಾವುದರಲ್ಲಿ ಯಾವ ಇನ್ಪುಟ್ ಸೆಲೆಕ್ಟ್ ಮಾಡ್ತೀವಿ ಅಂತಂದರೆ ಚೆಕ್ ಬಾಕ್ಸ್, ಇನ್ಪುಟ್ ಟೈಪ್ ಚೆಕ್ ಬಾಕ್ಸ್. ಸೊ ನಮ್ಗೆ ಏನಾಗುತ್ತೆ, ಅದು ಚೆಕ್ ಬಾಕ್ಸ್ ಬರುತ್ತೆ. ಟ್ರೂ ಆಗ್ತಿದೆ, ಚೆಕ್ ಇಸ್ ಈಕ್ವಲ್ ಟು ಟ್ರೂ ಆಗ್ತಾ ಇದೆ, ಚೆಕ್ ಇಸ್ ಈಕ್ವಲ್ ಟು ಫಾಲ್ಸ್ ಆಗ್ತಾ ಇದೆ. ಇದರಲ್ಲಿ ಇನ್ನೊಂದೇನು ಅಂತಂದರೆ, ಫಾರ್ ಎಕ್ಸಾಂಪಲ್ ಚೆಕ್ ಇಸ್ ಈಕ್ವಲ್ ಟು ನಾನು ಡಿಫಾಲ್ಟ್ ಟ್ರೂ ಅಂತ ಕೊಟ್ಟಿರ್ತೀನಿ. ಈಗ ರಿಫ್ರೆಶ್ ಮಾಡ್ತೀನಿ, ಡಿಫಾಲ್ಟ್ ನಾನು ಏನು ಕ್ಲಿಕ್ ಮಾಡಿಲ್ಲ ಇದು ಆದರೂ ಟ್ರೂ ಇದೆ. ಇದೇ ರೀತಿ ಇನ್ನೊಂದಿದೆ, ನಾವು ಆಲ್ಮೋಸ್ಟ್ ನೋಡಿರ್ತೀವಿ, ಜೆಂಡರ್ ಅಂತೆಲ್ಲ ಕೇಳಿದಾಗ ಮೇಲ್ ಫೀಮೇಲ್ ಅಂತೆಲ್ಲ ಕೊಟ್ಟಾಗ ನನಗೆ ಒಂದು ಇನ್ಪುಟ್ ಟ್ಯಾಗ್ ಬರುತ್ತೆ. ಅದೇನು ಅಂತ ಹೇಳಿದ್ರೆ ರೇಡಿಯೋ ಬಟನ್ಸ್. ಇನ್ಪುಟ್ ಟ್ಯಾಗ್ ಯಾವುದು, ರೇಡಿಯೋ, ಅದ್ರದ್ದು ಟೈಪು ರೇಡಿಯೋ. ಸೊ ರೇಡಿಯೋ ಅಂತ ಹೇಳಿದ್ರೆ ನಮಗೆ ಈ ರೀತಿ ಇರುತ್ತೆ. ಓಕೆನಾ. ಸೊ ನಾನು ಇದನ್ನೇ ನೆಕ್ಸ್ಟ್ ಏನು ಮಾಡ್ತೀನಿ, ಕಾಪಿ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಏನು ಪೇಸ್ಟ್ ಮಾಡ್ತಾ ಇದ್ದೀನಿ. ಯಾವುದಕ್ಕೆ ಅಂತ ಹೇಳಿದ್ರೆ ಫೀಮೇಲ್. ಓಕೆನಾ.
ಸೊ ಇವಾಗ ಒಂದು ಟ್ರಿಕ್ ಇದೆ ಇಲ್ಲಿ, ಅಬ್ಸರ್ವ್ ಮಾಡಿ. ಫಾರ್ ಎಕ್ಸಾಂಪಲ್ ನಾನೀಗ ಮೇಲ್ ಮೇಲೆ ಸೆಲೆಕ್ಟ್ ಮಾಡಿದೆ, ಆಯ್ತಾ? ಇದು ಟ್ರೂ ಆಯ್ತು, ಅಂದ್ರೆ ಆಕ್ಟಿವ್ ಆಗಿದೆ ಇದು. ನೆಕ್ಸ್ಟ್ ನಾನು ಫಿಮೇಲ್ ಮೇಲೆ ಸೆಲೆಕ್ಟ್ ಮಾಡ್ತೀನಿ, ಅವಾಗ ಇದು ಕೂಡ ಆಕ್ಟಿವ್ ಆಯಿತು. ಬಟ್ ಇವಾಗ ಏನಾಗಬೇಕಿತ್ತು, ಮೇಲ್ ಅನ್ನೋದು ಫಾಲ್ಸ್ ಆಗಬೇಕಾದ್ರೆ ಡಿಸೇಬಲ್ ಆಗಬೇಕಿತ್ತು, ಇದು ರಿಮೂವ್ ಆಗಬೇಕಿತ್ತು. ಇದು ಏನು ಚೆಕ್ ಆಗಿದೆ ಇದು ಅನ್ಚೆಕ್ ಆಗಬೇಕಿತ್ತು, ಈ ರೀತಿ ಅನ್ಚೆಕ್ ಆಗಬೇಕಿತ್ತು. ಯಾಕಾಗಲಿಲ್ಲ ಅಂದ್ರೆ ಅವಾಗಲೇ ನಾನು ಇನ್ಪುಟ್ ಟೈಪ್ ಟೆಕ್ಸ್ಟ್ ಹೇಳುವಾಗ ಒಂದು ಕಾನ್ಸೆಪ್ಟ್ ಹೇಳಿದೆ, ನೇಮ್ ಅನ್ನೋದ್ರ ಬಗ್ಗೆ ನಾನೊಂದು ನೆಕ್ಸ್ಟ್ ಹೇಳ್ತೀನಿ ಅಂತ ಹೇಳಿದ್ದೆ. ಈಗ ನಾನು ನೇಮ್ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಮೇಲ್ ಆಗ್ಬೋದು ಅಥವಾ ಫಿಮೇಲ್ ಆಗ್ಬೋದು, ಇದು ಎರಡ್ರದ್ದು ಔಟ್ಪುಟ್ ನಾವು ಒಂದೇ ಸೆಲೆಕ್ಟ್ ಮಾಡಬೇಕು ಅಥವಾ ಇದು ಒಂದೇ ಗ್ರೂಪ್ ಅನ್ನೋದನ್ನ ನಾವು ಮೆನ್ಷನ್ ಮಾಡೋದು ಈ ನೇಮ್ ಇಂದ. ಫಾರ್ ಎಕ್ಸಾಂಪಲ್ ನಾನೀಗ ನೇಮ್ ಅಲ್ಲಿ ನಾನೇನ್ ಮಾಡ್ತೀನಿ, ಜೆಂಡರ್ ಅಂತ ಕೊಡ್ತಾ ಇದ್ದೀನಿ, ಫಿಮೇಲ್ಗೂ ನಾನೇನ್ ಮಾಡ್ತೀನಿ ಜೆಂಡರ್ ಅಂತ ಕೊಡ್ತೀನಿ. ಅವಾಗ ಏನ್ ಅರ್ಥ ಮಾಡ್ಕೊಳ್ಳುತ್ತೆ, ಇದೆರಡೂ ಕೂಡ ಒಂದೇ ಕ್ಯಾಟಗರಿ ಅಥವಾ ಒಂದೇ ಗ್ರೂಪ್ಗೆ ಸೇರಿರೋಂಥದ್ದು ಅಂತ ಕನ್ಸಿಡರ್ ಆಗುತ್ತೆ. ಅವಾಗ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನಾನು ಮೇಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೇಲ್ ಸೆಲೆಕ್ಟ್ ಆಗುತ್ತೆ, ಫಿಮೇಲ್ ಮೇಲೆ ಕ್ಲಿಕ್ ಮಾಡಿದಾಗ ಫಿಮೇಲ್ ಸೆಲೆಕ್ಟ್ ಆಗುತ್ತೆ, ಮೇಲ್ ಅನ್ಸೆಲೆಕ್ಟ್ ಆಗುತ್ತೆ. ಸೊ ಇದು ನೇಮ್ದು ಏನೋ ರೆಸ್ಪಾನ್ಸಿಬಿಲಿಟಿ, ಅಂದ್ರೆ ಅದು ಯಾವ ಗ್ರೂಪ್ ಅನ್ನೋದನ್ನ ಅದೇನು ಮಾಡ್ತಾ ಇದೆ, ಡಿಫೈನ್ ಮಾಡ್ತಾ ಇದೆ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ನೇಮ್ ಅಂತಂದ್ರೆ ಈ ನೇಮಲ್ಲಿ ನಾನು ಜೆಂಡರ್ ಅಂತಾನೆ ಕೊಡಬೇಕು ಅಂತಿಲ್ಲ. ಫಾರ್ ಎಕ್ಸಾಂಪಲ್ ABC ಅಂತ ಬೇಕಾದ್ರೂ ನಾವು ಕೊಡ್ಬೋದು, ಏನ್ ಬೇಕಾದ್ರೂ ನಾನು ವೇರಿಯೇಬಲ್ನ ಕೊಡ್ಬೋದು. ಸೊ ನಾನು ಏನ್ ಕೊಟ್ಟಿರ್ತೀನಿ ಅದು ಯಾವ್ದಾದ್ರಲ್ಲಿ ಇರುತ್ತೆ ಅದಷ್ಟು ಕೂಡ ಒಂದೇ ಕ್ಯಾಟಗರಿಗೆ ಸೇರಿದಂತ ಡಿಸೈಡ್ ಆಗಿ ಯಾವ್ದಾದ್ರು ಒಂದು ಮಾತ್ರ ಅದ್ರಲ್ಲಿ ಏನಾಗುತ್ತೆ ಟ್ರೂ ಆಗುತ್ತೆ, ಇನ್ನೊಂದು ಚೆಕ್ ಮಾಡಿದ ತಕ್ಷಣ ಏನಾಗುತ್ತೆ, ಇನ್ನೊಂದು ಅನ್ಚೆಕ್ ಆಗ್ಬಿಡುತ್ತೆ. ಪ್ರೀವಿಯಸ್ ಒನ್ ಯಾವ್ದಿರುತ್ತೆ ಅದು ಚೆಕ್ ಮಾಡಿರ್ತೀರ, ಅದು ಅನ್ಚೆಕ್ ಆಗುತ್ತೆ. ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ನಂಬರ್. ಇನ್ಪುಟ್ ಟೈಪ್ ಅಲ್ಲಿ ಯಾವುದು, ನಂಬರ್. ಸೊ ಈಗ ಇನ್ಪುಟ್ ಟೈಪ್ ನಂಬರ್ ಅಂತ ನಾನೊಂದು ಕೊಟ್ಟಿದ್ದೀನಿ. ಸೊ ಏನಿದೆ ಇನ್ಪುಟ್ ಟೈಪ್ ನಂಬರ್ ಅಂದ್ರೆ, ಇಲ್ಲೂ ಕೂಡ ಟೆಕ್ಸ್ಟ್ ಫೀಲ್ಡ್ ಅಲ್ಲಿ ನಾವು ಇನ್ಪುಟ್ 1 2 3 ಎಲ್ಲ ಬರ್ಕೋಬಹುದು, ಆಲ್ಫಾಬೆಟ್ಸ್ ಎಲ್ಲ ಬರ್ಕೋಬಹುದು. ಇದ್ಯಾವ್ದು ನಂಬರ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಈ ಇನ್ಪುಟ್ ಫೀಲ್ಡ್ ಅಲ್ಲಿ ನಾನು ನಂಬರ್ ಕೊಟ್ರೆ ನನಗೆ ನಂಬರ್ ಬರುತ್ತೆ, ಆದ್ರೆ ಆಲ್ಫಾಬೆಟಿಕಲ್ ಕ್ಯಾರೆಕ್ಟರ್ಸ್ ಅಥವಾ ಆಲ್ಫಾಬೆಟ್ ಕೀಸ್ ನಾನು ಪ್ರೆಸ್ ಮಾಡಿದ್ರೆ ಏನಾಗುತ್ತೆ, ಯಾವುದು ಕೂಡ ಬರಲ್ಲ. ಇನ್ಪುಟ್ ಟೈಪ್ ನಂಬರ್ ಅಂದ್ರೆ ಅದು ಬರೀ ನಂಬರ್ನ ಮಾತ್ರ ಅಕ್ಸೆಪ್ಟ್ ಮಾಡುತ್ತೆ, ಬೇರೆ ಯಾವುದೇ ರೀತಿ ಕ್ಯಾರೆಕ್ಟರ್ನ ಅದು ಅಕ್ಸೆಪ್ಟ್ ಮಾಡಲ್ಲ. ಈವನ್ ಸ್ಪೆಷಲ್ ಕ್ಯಾರೆಕ್ಟರ್ನ ನಾನು ಟೈಪ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಅದು ಕೂಡ ಅಲ್ಲಿ ಟೈಪ್ ಆಗೋದಿಲ್ಲ. ಸೊ ನಂಬರ್ ಅಂತ ಕೊಟ್ಟರೆ ಅದೇನಾಗುತ್ತೆ, ಓನ್ಲಿ ಇಟ್ ಸಪೋರ್ಟ್ಸ್ ಓನ್ಲಿ ನಂಬರ್ಸ್, ಅದು ಒಳಗಡೆ ಬರೀ ನಂಬರ್ ಮಾತ್ರನೇ ತಗೊಳ್ತಾ ಹೊರತು ಬೇರೆ ಯಾವುದೇ ಕಾರಣಕ್ಕೂ ಬೇರೆ ರೀತಿ ಕ್ಯಾರೆಕ್ಟರ್ಗಳನ್ನ ಅದು ಟೈಪ್ ಮಾಡೋದಕ್ಕೆ ಇಡೋದಿಲ್ಲ. ಸೊ ನೆಕ್ಸ್ಟ್ ಇನ್ಪುಟ್ ಫೀಲ್ಡ್ ಯಾವುದು ಅಂತ ಹೇಳಿದ್ರೆ ಕಲರ್. ನೋಡ್ಬೋದು ಕೆಲವೊಂದು ಕಸ್ಟಮೈಸ್ ವೆಬ್ಸೈಟ್ಗಳು ಇರ್ತದೆ, ಅದ್ರಲ್ಲಿ ಏನಂದ್ರೆ ನಿಮ್ಗೆ ಕಸ್ಟಮೈಸ್ ಅಂದರೆ ನಿಮ್ಮ ಟಿ ಶರ್ಟ್ಸ್ ಆಗ್ಬೋದು ಅಥವಾ ನಿಮ್ಮದು ಏನಾಗ್ಬೋದು, ಯಾವುದೇ ರೀತಿ ಡ್ರೆಸ್ಗಳಾಗ್ಬೋದು, ಅದನ್ನ ಕಸ್ಟಮೈಸ್ ಮಾಡ್ಕೋಬೋದು, ಕಲರ್ನ ನೀವು ಕಸ್ಟಮೈಸ್ ಮಾಡ್ಕೋಬೋದು. ಆ ಥರ ಕಾನ್ಸೆಪ್ಟಲ್ಲಿ ಏನಾಗುತ್ತೆ, ಇಲ್ಲೇನಾಗ್ತಾ ಇದೆ, ಕಲರ್ನ ನಾನು ಕಸ್ಟಮೈಸ್ ಮಾಡ್ಕೋಬೋದು. ನಾನು ಯಾವುದು ಇನ್ಪುಟ್ ಟೈಪ್ ಕಲರ್ ಅಂತ ಕೊಟ್ಟಾಗ ಏನಾಗುತ್ತೆ, ನಾನು ಯಾವ ಕಲರ್ನ ಬೇಕಾದ್ರೂ ನಾನು ಸೆಲೆಕ್ಟ್ ಮಾಡ್ಕೋಬೋದು. ಅದು RGB ವ್ಯಾಲ್ಯೂ ಅಥವಾ ಹೆಕ್ಸಾ ವ್ಯಾಲ್ಯೂ, ತುಂಬಷ್ಟು ವ್ಯಾಲ್ಯೂಗಳಿದೆ, HSL ಥರ ಇದೆ. ಬಟ್ ಇದು ಯಾವುದೂ ಸರಿ ಇಲ್ಲ. ರಿಯಲ್ ಟೈಮಲ್ಲಿ ಪ್ರಾಜೆಕ್ಟ್ಗಳಲ್ಲಿ ಆಲ್ಮೋಸ್ಟ್ 99% ಯೂಸ್ ಮಾಡೋದು ಹೆಕ್ಸಾ ಅಥವಾ RGB, ಎರಡರಲ್ಲಿ ಯಾವ್ದಾರ ಒಂದು ಯೂಸ್ ಮಾಡಿರ್ತಾರೆ. ಅದರಲ್ಲಿ RGBA ಅಂತಲೂ ಕೂಡ ಒಂದಿದೆ, ಅದನ್ನು ಯೂಸ್ ಮಾಡ್ತಾರೆ. ಆದರೆ ಅದು ಬಿಟ್ಟು ಈ HSL ಅಥವಾ ಬೇರೆ ಯಾವುದಾದ್ರೂ ಇದೆ ಅದನ್ನ ಆಲ್ಮೋಸ್ಟ್ ಯೂಸ್ ಮಾಡೋದು ನಾನಂತೂ ನೋಡಿಲ್ಲ. ಸೊ ಕಲರ್ ಅನ್ನೋದು ಕೂಡ ಏನೋ ಒನ್ ಕೈಂಡ್ ಆಫ್ ನಮಗೆ ಇನ್ಪುಟ್ ಫೀಲ್ಡ್. ಸೊ ನೆಕ್ಸ್ಟ್ ಯಾವುದು ಅಂತ ಹೇಳಿದ್ರೆ ಇನ್ಪುಟ್ ಟೈಪ್ ರೇಂಜ್ ಅಂತ ಒಂದಿದೆ. ಸೊ ಈ ರೇಂಜ್ ಅನ್ನೋದೇನು ಅಂತಂದ್ರೆ, ನಾವು ನೋಡಿರ್ಬೋದು ಕೆಲವೊಂದು ಅಪ್ಲಿಕೇಶನ್ಗಳಲ್ಲಿ ಪ್ರೈಸ್ ರೇಂಜನ್ನು ನಾವೇನು ಮಾಡ್ಬೋದು, ಡ್ರ್ಯಾಗ್ ಮಾಡೋದ್ರ ಮುಖಾಂತರ ನಾವು ಪ್ರೈಸ್ ರೇಂಜನ್ನು ನಾವೇನು ಮಾಡ್ಬೋದು, ಸೆಲೆಕ್ಟ್ ಮಾಡ್ಬೋದು. ಸೊ ಆ ಥರ ಸಿನಾರಿಯೋಗಳಲ್ಲಿ ನಾವು ಯೂಸ್ ಮಾಡೋದು ಯಾವುದು, ಇನ್ಪುಟ್ ಟೈಪು ರೇಂಜು. ಅದಾದಮೇಲೆ ಇನ್ನೂ ಕೆಲವೊಂದು ಸಿನಾರಿಯೋ ಇರುತ್ತೆ, ಅದ್ರಲ್ಲಿ ಏನು ಅಂತಂದರೆ ನಿಮ್ಮ ಹತ್ರ 4-5 ಡ್ರಾಪ್ ಡೌನ್ಸ್ ಥರ ಇರುತ್ತೆ, ನೀವು ಯಾವುದು ಬೇಕಾದ್ರೂ ನಾವು ಸೆಲೆಕ್ಟ್ ಮಾಡ್ಬೋದು. ಆ ಟೈಮಲ್ಲಿ ನಾವು ಯೂಸ್ ಮಾಡೋಂಥ ಇನ್ಪುಟ್ ಟ್ಯಾಗ್ ಯಾವುದು ಅಂತ ಹೇಳಿದ್ರೆ ಸೆಲೆಕ್ಟ್ ಅಂತ ಒಂದು ಇನ್ಪುಟ್ ಟ್ಯಾಗ್ ಇರುತ್ತೆ. ಆ ಇನ್ಪುಟ್ ಟ್ಯಾಗ್ ಒಳಗಡೆ ನಾವು ಒಂದಷ್ಟು ಆಪ್ಷನ್ಸ್ನ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಸೆಲೆಕ್ಟ್ ಒಳಗಡೆ ನಾನು ಏನು ಮಾಡ್ತಾ ಇದ್ದೀನಿ, ಆಪ್ಷನ್ಸ್ನ ಕೊಡ್ತಾ ಇದ್ದೀನಿ. ಸೊ ನಾನು ಇಲ್ಲಿ ಏನು ಮಾಡ್ತೀನಿ, HTML ಅಂತ ಬರೀತೀನಿ, ನೆಕ್ಸ್ಟ್ ಲೈನಲ್ಲಿ CSS, ಅದರ ನೆಕ್ಸ್ಟ್ ಲೈನಲ್ಲಿ ಜಾವಾಸ್ಕ್ರಿಪ್ಟ್ ಅಂತ ಬರೀತೀನಿ. ಇವಾಗ ಏನಾಗಿದೆ, ನನಗೆ ಆಪ್ಷನ್ಸ್ ಕೊಡುತ್ತೆ, ನಾನು ಯಾವುದನ್ನು ಬೇಕಾದ್ರೂ ನಾನು ಸೆಲೆಕ್ಟ್ ಮಾಡ್ಬೋದು. CSS ಅಂತ ಸೆಲೆಕ್ಟ್ ಮಾಡಿದ್ರೆ CSS ಆಗುತ್ತೆ, ಸೆಲೆಕ್ಟ್ ಆಗುತ್ತೆ. ಜಾವಾಸ್ಕ್ರಿಪ್ಟ್ ಅಂತ ಸೆಲೆಕ್ಟ್ ಮಾಡಿದ್ರೆ ಜಾವಾಸ್ಕ್ರಿಪ್ಟ್ ಆಗುತ್ತೆ, ಅಥವಾ HTML ಅಂತ ಮಾಡಿದ್ರೆ HTML ಆಗುತ್ತೆ. ಇದಿಷ್ಟು ಸಿನಾರಿಯೋಸು ಅಪ್ಲಿಕೇಶನ್ಗಳಲ್ಲೂ ಕೂಡ ನಮ್ಗೆ ತೋರಿಸ್ತೀನಿ, ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ಯೂಸ್ ಮಾಡ್ಕೋತೀವಿ ಅಂತ ಹೇಳಿ. ಸೊ ಇದನ್ನು ನಾವೇನಂತ ಕರಿತೀವಿ, ಸೆಲೆಕ್ಟ್ ಅಂತ ಹೇಳಿ ನಾವು ಕರಿತೀವಿ. ಸೊ ಇದಾದ್ಮೇಲೆ ಇನ್ನೂ ಒಂದು ಇನ್ಪುಟ್ ಫೀಲ್ಡ್ ಇದೆ, ಯಾವುದು ಅಂತ ಹೇಳಿದ್ರೆ ಇನ್ಪುಟ್ ಟೈಪ್ ಫೈಲ್. ಇನ್ಪುಟ್ ಟೈಪ್ ಫೈಲ್ ಅಂತ ಹೇಳಿ. ಸೊ ಇದನ್ನು ಕೂಡ ನೀವು ಅಬ್ಸರ್ವ್ ಮಾಡಿರ್ತೀರಾ,
ಜಾಬ್ ಪೋರ್ಟಲ್ಗಳಲ್ಲಾಗ್ಬೋದು, ಅದು ಯಾವುದೋ ಒಂದು ಅಪ್ಲಿಕೇಶನ್ಗಳಲ್ಲಾಗ್ಬೋದು, ಯಾವುದೋ ಒಂದು ಫೈಲನ್ನು ನಾವು ಕೊಟ್ಟು ಸೆಂಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಆಡಿಯೋ ಫೈಲ್ ಇದ್ದು ಅದು ಕಂಪ್ರೆಸ್ ಮಾಡಬೇಕು, ಏನೋ ನಾವು ಮಾಡಬೇಕು ಅಂತಂದಾಗ ಆ ಥರ ಸಿನಾರಿಗಳಲ್ಲಿ ನಾನು ಏನು ಮಾಡ್ಬೋದು, ಈ ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನನಗೆ ಚೂಸ್ ಮಾಡೋದಕ್ಕೆ ನನಗೆ ಏನು ಕೊಡ್ತಾ ಇರುತ್ತೆ, ಆಪ್ಷನ್ಸ್ ಇರುತ್ತೆ. ಫೈಲ್ಗಳು ಎಲ್ಲೆಲ್ಲಿ ಫೈಲ್ ಇರುತ್ತೆ ಆ ಫೈಲ್ಗಳನ್ನ ನನಗೆ ಏನು ಮಾಡುತ್ತೆ, ನನ್ನ ಪಾತಿಂದ ಅದು ಅಪ್ಲೋಡ್ ಮಾಡೋದಕ್ಕೋಸ್ಕರ ನನಗೆ ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಇಮೇಜ್ ಅಪ್ಲೋಡ್ ಮಾಡೋಕ್ಕಾಗ್ಬೋದು, ಅಥವಾ PDF ಅಪ್ಲೋಡ್ ಮಾಡೋಕ್ಕಾಗ್ಬೋದು, ವರ್ಡ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಬೋದು. ಆ ಥರ ಸಿನಾರಿಗಳಲ್ಲಿ ನಾವೇನು ಮಾಡ್ತೀವಿ, ಇನ್ಪುಟ್ ಟೈಪು ಫೈಲ್ನ ನಾವು ಯೂಸ್ ಮಾಡ್ತೀವಿ. ಹಾಗೆಯೇ ಲಾಸ್ಟ್ ಟ್ಯಾಗ್ ಯಾವುದು ಅಂತ ಹೇಳಿದ್ರೆ ಟೆಕ್ಸ್ಟ್ ಏರಿಯಾ ಅಂತ ಒಂದಿದೆ. ಸೊ ಇದರಲ್ಲಿ ಒಂದು ಕಾನ್ಸೆಪ್ಟ್ ಏನು ಅಂತಂದರೆ, ನಾವು ರೋಸ್ ಮತ್ತು ಕಾಲಮ್ಸ್ಗಳನ್ನ ನಾವೇನು ಮಾಡ್ಬೋದು, ಡಿಫೈನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನನಗೆ 5 ರೋಸ್ ಬೇಕು, 5 ಕಾಲಮ್ಸ್ ಬೇಕು ಅಂತಂದರೆ ನನಗೆ ಈ ರೀತಿ ಏನಾಗುತ್ತೆ, 5 ರೋಸ್ 5 ಕಾಲಮ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನನಗೆ 15 ಬೇಕು. ಇದೇನಾಯಿತು, ನನಗೆ ಎಕ್ಸ್ಟೆಂಡ್ ಆಯಿತು. ಸೊ ನಾನು ಇದನ್ನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಕೂಡ ಮಾಡ್ಬೋದು. ಡ್ರ್ಯಾಗ್ ಮಾಡಿ ಕೂಡ ನಾನು ಏನು ಮಾಡ್ಬೋದು, ಅದರದ್ದು ಲೆಂತ್ನ ನಾನು ಮ್ಯಾನೇಜ್ ಮಾಡ್ಬೋದು, ಅಂದರೆ ಅಡ್ಜಸ್ಟ್ ಮಾಡ್ಕೋಬೋದು. ನನಗೆ ಯಾವ ಥರ ಬೇಕು ಆ ಥರ ಅಡ್ಜಸ್ಟ್ ಮಾಡ್ಬೋದು. ಇದು ಕೂಡ ಕೆಲವೊಂದು ಏರಿಯಾಗಳಲ್ಲಿ ಎಲ್ಲಿ ಅಂತಂದರೆ ಕಮೆಂಟ್ ಸೆಕ್ಷನ್ಗಳಲ್ಲಿ ಈ ಥರದ ಟ್ಯಾಗು ತುಂಬ ಒಂದು ಕಡೆ ಯೂಸ್ ಆಗುತ್ತೆ. ಸೊ ಇಷ್ಟು ಟ್ಯಾಗ್ಸ್ಗಳು ನಾನು ಏನೇನು ಹೇಳಿದ್ದೀನಿ, ಇದನ್ನು ಅಪ್ಲಿಕೇಶನ್ಗಳಲ್ಲಿ ನಾವೇನು ಮಾಡೋಣ, ಇವಾಗ ಚೆಕ್ ಮಾಡೋಣ. ಫಾರ್ ಎಕ್ಸಾಂಪಲ್ ನಾನೀಗೇನು ಮಾಡ್ತೀನಿ, ಒಂದು ಅಮೆಝಾನ್ ಅಪ್ಲಿಕೇಶನ್ ನಾನು ಓಪನ್ ಮಾಡ್ತಾ ಇದ್ದೀನಿ. ಈಗ ಫಾರ್ ಎಕ್ಸಾಂಪಲ್ ನಾನೀಗ ಅಮೆಝಾನ್ ಅಪ್ಲಿಕೇಶನ್ ಓಪನ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಏನು ಮಾಡಿದ್ದೀನಿ, ಒಂದು ಪ್ರಾಡಕ್ಟ್ನ ಕಾರ್ಟ್ಗೆ ಆ್ಯಡ್ ಮಾಡಿದ್ದೀನಿ. ಕಾರ್ಟ್ಗೆ ಆ್ಯಡ್ ಮಾಡಿದ್ದೀನಿ. ಈಗ ನಾನು ಪ್ರೊಸೀಡ್ ಟು ಬೈ ಅಂತ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ನಾನು ಪ್ರೊಸೀಡ್ ಟು ಬೈ ಅಂತ ಕ್ಲಿಕ್ ಮಾಡ್ತಾ ಇದ್ದಾಗ ಏನಾಗುತ್ತೆ, ನನಗೆ ಇಲ್ಲಿ ಯೂಸ್ ದಿಸ್ ಅಡ್ರೆಸ್ ಅಂತ ಹೇಳಿ ಒಂದು ಆಪ್ಷನ್ ಕೊಡ್ತಾ ಇದ್ರಲ್ಲಿ ನಾನು ಏನು ಮಾಡ್ತೀನಿ, ಅಡ್ರೆಸ್ನ ಆ್ಯಡ್ ನ್ಯೂ ಅಡ್ರೆಸ್ ಅಂತ ಹೇಳಿ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇವಾಗ ಏನಾಗುತ್ತೆ, ಇನ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇದು ನಂದು ಫಸ್ಟ್ ನೇಮ್ ಅಲ್ವಾ. ಇದನ್ನ ನಾನು ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿ ನಾನೇನು ಮಾಡ್ತಿದ್ದೀನಿ, ಸೈಡಿಗೆ ತಗೋತಾ ಇದ್ದೀನಿ, ಲೆಫ್ಟ್ ಸೈಡ್ ರೈಟ್ ಸೈಡಿಗೆ ತಗೋತಾ ಇದ್ದೀನಿ. ಆಯಿತಾ, ಇದೇನಿದು ಇನ್ಪುಟ್ ಟ್ಯಾಗ್. ಅದರಲ್ಲಿ ಇದು ಯಾವುದಿದು, ಇನ್ಪುಟ್ ಟೈಪ್ ಟೆಕ್ಸ್ಟ್. ನಾವು ನೋಡಿದ್ದೀವಿ ಇನ್ಪುಟ್ ಟೈಪ್ ಇದು ಯಾವುದು, ಟೆಕ್ಸ್ಟ್. ಆಯಿತಾ. ಸೊ ಇಲ್ಲೊಂದು ಇನ್ಪುಟ್ ಇದೆ, ಇದು ಯಾವುದು ಅಂತ ನೋಡೋದಾದರೆ ಇದು ಇನ್ಪುಟ್ ಟೈಪು ಸೆಲೆಕ್ಟ್. ಇನ್ಪುಟ್ ಟೈಪ್ ಅಲ್ಲ, ಇದು ಯಾವ ಟ್ಯಾಗ್ ಅಂತ ನೋಡೋದಾದರೆ ಇದು ಸೆಲೆಕ್ಟ್ ಟ್ಯಾಗ್. ನಾನು ಏನು ಮಾಡ್ಬೋದು, ಇಂಡಿಯಾ ಮೇಲೆ ಕ್ಲಿಕ್ ಮಾಡ್ತೀನಿ. ಇದ್ರಲ್ಲಿ ಯಾವ ಕಂಟ್ರಿ ಬೇಕಾದರೂ ನಾನು ಸೆಲೆಕ್ಟ್ ಮಾಡ್ಬೋದು. ಇದು ಕೂಡ ನಮ್ಮ ಸಿನಾರಿಯೋದಲ್ಲಿ ನಾವು ನೋಡಿದ್ದೀವಿ. ಮೊಬೈಲ್ ನಂಬರ್, ಇದನ್ನು ನಾನು ಇನ್ಸ್ಪೆಕ್ಟ್ ಮಾಡೋದಾದರೆ ಮೊಬೈಲ್ ನಂಬರಲ್ಲಿ ಟೆಕ್ಸ್ಟ್ ಅಂತ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ವ್ಯಾಲಿಡೇಷನ್ ಆ್ಯಡ್ ಮಾಡಿಲ್ಲ. ಯಾವುದೇ ರೀತಿ ಒಂದು ಕಾಮರ್ಸ್ ಅಪ್ಲಿಕೇಶನ್, ಎಷ್ಟು ದೊಡ್ಡ ಅಪ್ಲಿಕೇಶನ್ಗಳಾದರೂ ಕೂಡ ವ್ಯಾಲಿಡೇಷನ್ ಆ್ಯಡ್ ಮಾಡಿರ್ಬೋದು ಮುಂಚೆ, ಅಂದರೆ ಮುಂದೆ ಆ್ಯಡ್ ಮಾಡಿರ್ಬೋದು. ಅಂದರೆ ಅವ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ವ್ಯಾಲಿಡೇಷನ್ ಆ್ಯಡ್ ಮಾಡಿರ್ಬೋದು, ಬಟ್ ಇಲ್ಲಿ ಬೇಸಿಕ್ ಆ್ಯಡ್ ಮಾಡಿಲ್ಲ. ಅದಕ್ಕೆ 2 ರೀಸನ್ ಇರ್ಬೋದು. ಮೊದಲನೇದೇನು ಅಂತ ಹೇಳಿದ್ರೆ, ಮೊಬೈಲ್ ನಂಬರಲ್ಲಿ ನಾವಿಲ್ಲಿ ನಂಬರ್ ಅಂದರೆ ಟೈಪ್ ನಂಬರ್ ಅಂತ ಕೊಟ್ಟಾಗ ಏನಾಗ್ಬೋದು, ಇಲ್ಲಿ ನಮಗೆ ಆರೋ ಮಾರ್ಕ್ಸ್ ಬರುತ್ತೆ. ಇದನ್ನು ಅವರು ಬೈಪಾಸ್ ಮಾಡೋದಕ್ಕೋಸ್ಕರ ಅವ್ರು ಯೂಸ್ ಮಾಡಿರ್ಬೋದು, ಬಟ್ ಇದು ಪ್ರಾಪರ್ ಕಾನ್ಸೆಪ್ಟ್ ಅಲ್ಲ. W3 ಸ್ಟ್ಯಾಂಡರ್ಡ್ಸ್ ಪ್ರಕಾರ ಇಲ್ಲ ಇದು, ಓಕೆನಾ. ಅದಾದಮೇಲೆ ಇಲ್ಲಿ ಒಂದು ಇದಿದೆ, ಇದು ಪಿನ್ ಕೋಡ್ ಅಂತ ಹೇಳಿ, ಅದು ಕೂಡ ಅಷ್ಟೇ. ಫಾರ್ ಎಕ್ಸಾಂಪಲ್ ಪಿನ್ ಕೋಡಲ್ಲಿ ನಾನು ಟೈಪ್ ಮಾಡ್ತಾ ಇದ್ದೀನಿ. ಇಲ್ಲಿ ರಿಸ್ಟ್ರಿಕ್ಟ್ ಆಗಿದೆ. ಏನಾಯಿತು, ರಿಸ್ಟ್ರಿಕ್ಟ್ ಆಯಿತು, 6 ಡಿಜಿಟ್ಸ್ಗೆ ರಿಸ್ಟ್ರಿಕ್ಟ್ ಆಯಿತು. ಇದನ್ನು ನಾನು ನೋಡೋದಾದ್ರೆ ಇಲ್ಲಿ ಮ್ಯಾಕ್ಸ್ ಲೆಂತ್ ಕೊಟ್ಟಿದ್ದಾರೆ 6. ನಾನು ಬೇಕಾದರೆ ಮ್ಯಾಕ್ಸ್ ಲೆಂತ್ನ ನಾನು ಮಾಡಿಫೈ ಮಾಡ್ತೀನಿ. ನಾನು ಮ್ಯಾಕ್ಸ್ ಲೆಂತ್ ಬರೀ ಜಸ್ಟ್ 2 ಅಂತ ಕೊಡ್ತೀನಿ. ಆವಾಗ ನೋಡಿ ನಾನು 2 ಮೇಲೆ ಟೈಪ್ ಮಾಡೋಕ್ಕಾಗ್ತಾಯಿಲ್ಲ. ಆಯಿತಾ. ಇದಾದ್ಮೇಲೆ ನೆಕ್ಸ್ಟ್ ಯಾವುದು, ಇದೆಲ್ಲ ಇನ್ಪುಟ್ ಟೈಪ್ ಏನೇ ಇರುತ್ತೆ, ಇನ್ಪುಟ್ ಟೈಪು ಟೆಕ್ಸ್ಟ್ ಏನೇ ಇರುತ್ತೆ. ಇದನ್ನು ನೋಡೋದಾದ್ರೆ ನಿಮಗೆ ಸೆಲೆಕ್ಟ್ ಇರುತ್ತೆ, ಇನ್ಪುಟ್ ಟೈಪ್ ಇದು ಸೆಲೆಕ್ಟ್ ಇರುತ್ತೆ. ಇನ್ಸ್ಪೆಕ್ಟ್ ಮಾಡ್ತೀನಿ, ಚೆಕ್ ಮಾಡ್ತೀನಿ. ನೋಡೋದಾದ್ರೆ ಅದು ಇನ್ಪುಟ್ ಟೈಪು ಸೆಲೆಕ್ಟ್ ಇರುತ್ತೆ, ಬೇರೆ ಯಾವುದು ಇರಲ್ಲ. ಇನ್ಪುಟ್ ಟೈಪ್ ಸೆಲೆಕ್ಟ್ ಇದೆ. ಆಯಿತಾ. ಇದು ಯಾವ್ದು ಇರುತ್ತೆ, ಇದು ಬಟನ್ ಇರುತ್ತೆ, ಇಲ್ಲಾಂದರೆ ಇನ್ಪುಟ್ ಟೈಪ್ ಸಬ್ಮಿಟ್ ಇರುತ್ತೆ. ಇನ್ಪುಟ್ ಟೈಪ್ ಸಬ್ಮಿಟ್ ಇದೆ. ಇವಿಷ್ಟನ್ನು ಕೂಡ ನಾವೇನು ನೋಡಿದ್ದೀವಿ ನಮ್ಮ ಒಂದು ಸಿನಾರಿಯೋದಲ್ಲಿ, ಅಂದರೆ ನಮ್ಮ ಒಂದು ಪ್ರಾಕ್ಟೀಸ್ ಸೆಷನ್ ನಾವೇನು ಮಾಡಿದ್ದೀವಿ, ಅದರಲ್ಲಿ ಇಷ್ಟು ಕಾನ್ಸೆಪ್ಟ್ನ ಕೂಡ ನೋಡಿದ್ದೀವಿ. ಇದಾದಮೇಲೆ ಫಾರ್ ಎಕ್ಸಾಂಪಲ್ ನಾನು ಯಾವುದೊಂದು ಪ್ರಾಡಕ್ಟ್ ಓಪನ್ ಮಾಡಿ, ನಾನೇನು ಮಾಡಿದೆ, ಈಗ ಒಂದು ಪ್ರಾಡಕ್ಟ್ನ ಓಪನ್ ಮಾಡ್ತಾ ಇದ್ದೀನಿ. ಈ ಪ್ರಾಡಕ್ಟ್ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ಪ್ರೈಸ್ ರೇಂಜ್ ಬರ್ತದೆ. ಪ್ರೈಸ್ ರೇಂಜ್ ಇದೆ. ಇದೇನಂತ ಕರಿತೀವಿ, ಇನ್ಪುಟ್ ಟೈಪ್. ಇದು ಇನ್ಪುಟ್ ಟೈಪ್ ರೇಂಜ್ ಇದು. ಅದಾದಮೇಲೆ ಇದು ಇನ್ಪುಟ್ ಟೈಪ್ ಚೆಕ್ ಬಾಕ್ಸ್. ಇನ್ಸ್ಪೆಕ್ಟ್ ಮಾಡಿದ್ರೆ ನಮಗೆ ಇಲ್ಲಿ ಇನ್ಪುಟ್ ಟೈಪ್ ಅದರದ್ದು ಚೆಕ್ ಬಾಕ್ಸ್ ಕಾಣುತ್ತೆ. ಇನ್ಪುಟ್ ಟೈಪ್ ಅದರದ್ದು ಇರೋ ಚೆಕ್ ಬಾಕ್ಸ್ ಇದೆ. ಅದಾದಮೇಲೆ ಕಲರ್ ಪಿಕ್ಕರ್ ಇರುತ್ತೆ. ಇದು ನಾವೇನು ಚೆಕ್ ಮಾಡಿದ್ವಿ ಆ ಕಲರ್ ಪಿಕ್ಕರ್ ಅಲ್ಲ, ಇದು ಬೇರೆ ಒಂದು ಏನೋ ಕಾನ್ಸೆಪ್ಟ್ ಕಲರ್ ಪಿಕ್ಕರು. ಬಟ್ ಇದನ್ನ ಚೆಕ್ ಮಾಡಿದ್ರು ಕೂಡ ನಿಮಗೆ ಡ್ರಾಪ್ ಡೌನ್ ಇರುತ್ತೆಲ್ಲ, ಸೆಲೆಕ್ಟೆಡ್ ಆಗಿರುತ್ತೆ. ಇದು ಬಿಟ್ಟು ಬೇರೆ ಏನೂ ಇರೋದಿಲ್ಲ. ಇದು ಅನ್ಆರ್ಡರ್ ಲಿಸ್ಟ್ ಇದೆ. ಅನ್ಆರ್ಡರ್ ಲಿಸ್ಟ್ನ ನಾನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ. ಅದಾದಮೇಲೆ ಇದನ್ನ ನೋಡ್ತೀನಿ ಅನ್ನೋ ಥರ ಆದರೆ ಫಸ್ಟ್ ಆಫ್ ಆಲ್ ಓವರ್ ಮಾಡ್ತಿದ್ದಂಗೆ ಇದ್ರಲ್ಲಿ ಏನಾಗ್ತಿದೆ, ಕರ್ಸರ್ ಪಾಯಿಂಟರ್ ಬರ್ತಿದೆ. ಪ್ರೀವಿಯಸ್ ಸೆಷನಲ್ಲಿ ಏನು ಹೇಳಿದ್ದೆ, ಕರ್ಸರ್ ಪಾಯಿಂಟರ್ ಬರ್ತಾ ಇದೆ ಅಂದರೆ ಅದು 100% ಹ್ಯಾಂಗ್ ಕರೆಕ್ಟಾಗಿ ಆಗಿದ್ದೇ ಆಗಿರುತ್ತೆ.
ಬಟ್ ಇಲ್ಲಿ ನಮ್ಮ ಹತ್ರ ಇಮೇಜ್ ಟ್ಯಾಗ್ ಇದೆ, ಹೌದು ಇದೆ, ಬಟ್ ಆ ಇಮೇಜ್ ಟ್ಯಾಗು ಆಂಕರ್ ಟ್ಯಾಗ್ ಒಳಗಡೆ ವ್ರ್ಯಾಪ್ ಆಗಿದೆ. ಸಿ, ಇದು ಆಂಕರ್ ಟ್ಯಾಗ್ ಒಳಗಡೆ ಏನಾಗಿದೆ, ಇಮೇಜ್ ಟ್ಯಾಗು ವ್ರ್ಯಾಪ್ ಆಗಿದೆ. ಸೊ ಓವರ್ ಆಲ್ ನಾವೇನ್ ಮಾಡ್ತಿದೀವಿ, ನಾವು ಏನೇನೆಲ್ಲ ಪ್ರಾಕ್ಟೀಸ್ ಸೆಷನ್ಸ್ ಮಾಡ್ತಾ ಇದೀವಿ, ಅದರಲ್ಲಿ ಏನೆಲ್ಲ ನಾವು ನೋಡ್ತಾ ಇದೀವಿ ಅದನ್ನ ರಿಯಲ್ ಟೈಮ್ ಅಪ್ಲಿಕೇಶನ್ಗಳಲ್ಲೂ ಕೂಡ ನಾವೇನ್ ಮಾಡ್ತಾ ಇದೀನಿ, ತೋರಿಸ್ತಾ ಇದೀನಿ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು. ಸೊ ಈಗ ಇದನ್ನ ಕಂಪ್ಲೀಟ್ ಆಗಿ ನಾನು ಏನ್ ಮಾಡ್ತಾ ಇದೀನಿ, ಕಮೆಂಟ್ ಔಟ್ ಮಾಡಿರ್ತೀನಿ. ಸೊ ಕಮೆಂಟ್ ಔಟ್ ಮಾಡಿದ್ರೆ ಏನಾಗುತ್ತೆ, ಅದು ನಮ್ಮ ಬ್ರೌಸರ್ಲಿ ರೆಂಡ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ಟ್ಯಾಗ್ಗಳನ್ನ ನಾವು ನೋಡೋಣ. ಸೊ ಈಗ 2 ನಿಮಿಷ ಮುಂಚೆ ಹೇಳಿದೆ ಅದು ಅನ್ಆರ್ಡರ್ ಲಿಸ್ಟ್ ಇದೆ ಅಂತ ಹೇಳಿ. ಏನದು ಅನ್ಆರ್ಡರ್ ಲಿಸ್ಟ್ ಅಂತಂದ್ರೆ, ಲಿಸ್ಟ್ಗಳಲ್ಲಿ 2 ಟೈಪ್ ಬರುತ್ತೆ, ಒಂದು ಆರ್ಡರ್ ಲಿಸ್ಟ್, ಎರಡನೇದು ಅನ್ಆರ್ಡರ್ ಲಿಸ್ಟ್. ಸೊ ಅನ್ಆರ್ಡರ್ ಲಿಸ್ಟ್ ಅಂತಂದ್ರೆ ಅದನ್ನ UL ಅನ್ನೋ ಟ್ಯಾಗ್ ಇಂದ ಡಿಫೈನ್ ಮಾಡ್ತೀವಿ. ಹಾಗೆ ಅದರ ಒಳಗಡೆ ಲಿಸ್ಟ್ ಐಟಮ್ನ ಬರೀತೀವಿ. ನನಗೆ ಈಗ ಫಾರ್ ಎಕ್ಸಾಂಪಲ್ 3 ಲಿಸ್ಟ್ ಐಟಮ್ ಬೇಕು, LI × 3 ಅಂತ ಕೊಟ್ಟು ನಾನು ಎಂಟರ್ ಕೊಡೋದ್ರಿಂದ ಏನಾಗುತ್ತೆ, ನನಗೆ 3 ಲಿಸ್ಟ್ ಐಟಮ್ ಬರುತ್ತೆ. ತೋರಿಸ್ತಾ ಇದ್ದೀನಿ. ಅದು ಇದು ಒಂದರಲ್ಲೇ ಅಂತಲ್ಲ. ಫಾರ್ ಎಕ್ಸಾಂಪಲ್ ನನಗೆ ಹೆಡ್ಡಿಂಗ್ ಟ್ಯಾಗ್ 3 ಬೇಕು, H1 ಟ್ಯಾಗ್ ನನಗೆ 3 ಬೇಕು. H1 × 3 ಅಂತ ಕೊಡ್ತೀನಿ, 4 ಅಂತ ಕೊಡ್ತೀನಿ, ಎಷ್ಟು ಬೇಕು ನನಗೆ ಅಷ್ಟು H1 ಟ್ಯಾಗ್ ಅಂತ ಕೊಟ್ಟು × 4 ಅಂತ ಕೊಟ್ಟು ನಾನು ಏನು ಮಾಡ್ತೀನಿ, ಎಂಟರ್ ಕೊಡೋದ್ರಿಂದ ನನಗೆ ಅಷ್ಟು H1 ಟ್ಯಾಗ್ಸ್ಗಳು ಬರ್ತಿದ್ದೆಲ್ಲ ಶಾರ್ಟ್ ಕಟ್ಸ್. ಇದೆಲ್ಲ ಏನು ತುಂಬ ದೊಡ್ಡದು ಅಂತಲ್ಲ, ಪ್ರಾಜೆಕ್ಟ್ಗಳಲ್ಲಿ ವರ್ಕ್ ಮಾಡ್ತಾ ಏನಾಗುತ್ತೆ, ಆಟೋಮೆಟಿಕ್ ಇದನ್ನೆಲ್ಲ ನಾವು ಕಲ್ತ್ಕೋತೀವಿ. ಬೇಡ, ಜಸ್ಟ್ ಈಗ ನಾನು ಏನು ಮಾಡ್ತೀನಿ, LI ಅಂತಲೇ ಕೊಟ್ಟಿರ್ತೀನಿ, HTML. ನೆಕ್ಸ್ಟ್ ಏನು ಮಾಡ್ತೀನಿ, LI ಅಂತ ಕೊಡ್ತೀನಿ, CSS. ನೆಕ್ಸ್ಟ್ ನಾನು ಏನು ಮಾಡ್ತೀನಿ, LI ಅಂತ ಕೊಡ್ತಾ ಇದ್ದೀನಿ, ಜಾವಾಸ್ಕ್ರಿಪ್ಟ್. ಇದು ಕೊಟ್ಟೆ. ಇದು ನನ್ನ ಅಪ್ಲಿಕೇಶನಲ್ಲಿ ಯಾವ ರೀತಿ ರೆಂಡರ್ ಆಗ್ತಾ ಇದೆ ಅಂತಂದರೆ, ಇದು ನನಗೆ ಲಿಸ್ಟ್ ಐಟಮ್ ತರ ಬರ್ತಾ ಇದೆ, ಬಟ್ ಅದ್ರದ್ದು ಬುಲೆಟ್ ಪಾಯಿಂಟ್ಸ್ ಇದೆ. ನನಗೆ ಮುಂದ್ಗಡೆ ಏನು ಕಾಣಿಸ್ತಾ ಇದೆ, ಅದ್ರದ್ದು ಇಂಡೆಕ್ಸ್ ವ್ಯಾಲ್ಯೂ ತರ ನನಗೆ ಬುಲೆಟ್ ಪಾಯಿಂಟ್ಸ್ ಕಾಣಿಸ್ತಾ ಇದೆ. ಇದು ಅನ್ಆರ್ಡರ್ ಲಿಸ್ಟ್. ಇದನ್ನ ನಾವೇನಂತ ಕರಿತೀವಿ, ಅನ್ಆರ್ಡರ್ ಲಿಸ್ಟ್. ಸೊ ಇದೇ ರೀತಿ ನಮ್ಮ ಹತ್ರ ಆರ್ಡರ್ ಲಿಸ್ಟ್ ಕೂಡ ಇದೆ. ಆರ್ಡರ್ ಲಿಸ್ಟ್ ಅಂತ ಕೊಟ್ಟು ನಾನು ಏನು ಮಾಡ್ತೇನೆ, LI × 3 ಅಂತ ಕೊಡ್ತಾ ಇದ್ದೀನಿ. ನನಗೆ 3 ಲಿಸ್ಟ್ ಐಟಮ್ ಓಪನ್ ಆಗುತ್ತೆ. HTML ಅಂತ ಕೊಡ್ತೀನಿ, ಇಲ್ಲಿ CSS ಅಂತ ಕೊಡ್ತೀನಿ, ಜಾವಾಸ್ಕ್ರಿಪ್ಟ್ ಅಂತ ಕೊಡ್ತೀನಿ. ಸೊ ಅದು ಕೊಟ್ಟರೆ ಏನಾಗುತ್ತೆ, ನನಗೆ ನ್ಯೂಮರಿಕ್ ಡಿಜಿಟ್ಸ್ ಬರುತ್ತೆ, ಅಷ್ಟು ಬಿಟ್ಟರೆ ಬೇರೆ ಏನೂ ಡಿಫ್ರೆನ್ಸ್ ಇಲ್ಲ. ಅಲ್ಲಿ ಏನಾಗ್ತಿದೆ, ನನಗೆ ನ್ಯೂಮರಿಕ್ ಡಿಜಿಟ್ಸ್ ಬರ್ತಿದೆ ಲಿಸ್ಟ್ ಐಟಮ್ಗಳ ಮುಂದೆ. ಇದನ್ನ ಯಾವ್ದೆಲ್ಲ ಸಿನಾರಿಗಳಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ, ಆಲ್ಮೋಸ್ಟ್ 90% ಆಫ್ ದ ಅಪ್ಲಿಕೇಶನ್ಗಳಲ್ಲಿ ಫೂಟರ್ ಅಲ್ಲಿ ಮತ್ತೆ ನ್ಯಾವಿಗೇಷನ್ ಬಾರಲ್ಲಿ ಯೂಸ್ ಮಾಡೇ ಮಾಡ್ತೀವಿ. ಮತ್ತೆ ಎಲ್ಲೆಲ್ಲಿ ನಮಗೆ ಬುಲೆಟ್ ಪಾಯಿಂಟ್ಸ್ ಅಥವಾ ಕೆಲವೊಂದು 4-5 ವರ್ಡ್ಗಳಲ್ಲಿ ನಾವು ಡಿಫೈನ್ ಮಾಡಬೇಕಾಗಿರುತ್ತೆ, 4-5 ಪ್ಯಾರಾಮೀಟರ್ಸ್ ಅಂತಂದ್ರೆ ಆ ಥರ ಸಿನಾರಿಗಳಲ್ಲಿ ನಾವು ಯೂಸ್ ಮಾಡ್ತೀವಿ. ನಾನು ಹೇಳಿದಾಗ ಇದನ್ನ ಓಪನ್ ಮಾಡ್ತಾ ಇದ್ದೀನಿ, ಕ್ಲೋಸ್ ಮಾಡ್ತೀನಿ, ಇದನ್ನ ಫುಲ್ ಸ್ಕ್ರೀನ್ ಮಾಡ್ತಾ ಇದ್ದೀನಿ. ಡೈರೆಕ್ಟ್ ನಾವು ಫೂಟರ್ಗೆ ಹೋಗೋಣ. ಇದೆಲ್ಲ ಏನು ಅಂತ ಹೇಳಿದ್ರೆ ಅನ್ಆರ್ಡರ್ ಲಿಸ್ಟ್ ಇರ್ತದೆ, ಲಿಸ್ಟ್ ಇರುತ್ತೆ. ಅನ್ಆರ್ಡರ್ ಆಗ್ಬೋದು, ಆರ್ಡರ್ ಆಗ್ಬೋದು, ಬಟ್ ನಲ್ಲಿ ಲಿಸ್ಟ್ ಆಗಿರುತ್ತೆ ಇದು. ಸೊ ಈ ಡಿವ್ ಓಪನ್ ಮಾಡ್ತಾ ಇದ್ದೀನಿ. ಈ ಡಿವ್ ಅಲ್ಲಿ ಈ ಸೆಕ್ಷನ್ ನಾನು ಸೆಲೆಕ್ಟ್ ಮಾಡೋದಾದ್ರೆ ನೋಡಿ, ಇದು ಅನ್ಆರ್ಡರ್ ಲಿಸ್ಟ್. ಇದು ನೋಡಿ ಏನೇನೆಲ್ಲ ಇದೆ ಅದೆಲ್ಲ ಅನ್ಆರ್ಡರ್ ಲಿಸ್ಟ್. ಈವನ್ ಈ ಸೆಕ್ಷನ್ ಕೂಡ ಅಷ್ಟೇನೆ ಅನ್ಆರ್ಡರ್ ಲಿಸ್ಟ್. ಆಲ್ಮೋಸ್ಟ್ ಫೋಲ್ಡರ್ಗಳಲ್ಲಿ ಯೂಸ್ ಮಾಡೇ ಮಾಡ್ತೀವಿ. ಅದಲ್ಲದೆ ಕೆಲವೊಂದು ಸಿನಾರಿಯೋಗಳಲ್ಲಿ ಇದು ಕೂಡ ನಮಗೆ ಅನ್ಆರ್ಡರ್ ಲಿಸ್ಟ್ ಅಥವಾ ಆರ್ಡರ್ ಲಿಸ್ಟ್ ಆಗಿರುತ್ತೆ. ನಾನು ಇದನ್ನು ಓವರ್ ಮಾಡ್ತಾ ಇದ್ದೀನಿ, ಇದು ಯೂಸ್ ಮಾಡಿಲ್ಲ, ಬಟ್ ಆಲ್ಮೋಸ್ಟ್ ಬೇರೆ ಸಿನಾರಿಯೋಗಳಲ್ಲಿ ಇರುತ್ತೆ. ಯಾವುದು ನ್ಯಾವಿಗೇಷನ್ ಬಾರಲ್ಲೂ ಕೂಡ ನಮ್ಗೇನಿರುತ್ತೆ, ಆರ್ಡರ್ ಲಿಸ್ಟ್ ಅಥವಾ ಅನ್ಆರ್ಡರ್ ಲಿಸ್ಟ್ನೇ ನಾವು ಯೂಸ್ ಮಾಡಿರ್ತೀವಿ. ಇದನ್ನು ನೋಡೋದಾದ್ರೆ ಇಲ್ಲಿ ಯೂಸ್ ಮಾಡಿದಾರಾ, ಇದು ಯೂಸ್ ಮಾಡಿಲ್ಲ, ಬಟ್ ಇದೇನಾಗಿದೆ ಲಿಸ್ಟ್ ಆಗಿರುತ್ತೆ. ನೋಡೋದಾದ್ರೆ ಇದು ಕೂಡ ಲಿಸ್ಟ್ ಆಗಿದೆ. ನಮಗೆ ರೈಟ್ ಸೈಡ್ ಕಾರ್ನರ್ ಅಲ್ಲಿ ತೋರಿಸ್ತಾ ಇದೆ, ಇದು UL ಒಳಗಡೆ ಇರೋ LI ಒಳಗಡೆ ಆಂಕರ್ ಟ್ಯಾಗ್ ಒಳಗಡೆ ಏನು ಮಾಡಿದ್ದಾರೆ, ಬರ್ದಿದ್ದಾರೆ ಅಷ್ಟೇನೆ. ಆಂಕರ್ ಟ್ಯಾಗ್ ಅಂದ್ರೆ ನಮ್ಗೆ ಇಲ್ಲಿ ಓವರ್ ಮಾಡ್ತಕ್ಕ ನಮಗೆ ಕರ್ಸರ್ ಪಾಯಿಂಟ್ ಸಿಗ್ತಾ ಇದೆ, ಓಕೆನಾ. ಸೊ ಇದು ಏನಂತ ಕರಿತೀವಿ, ಆರ್ಡರ್ ಲಿಸ್ಟ್ ಮತ್ತೆ ಅನ್ಆರ್ಡರ್ ಲಿಸ್ಟ್ ಆಯ್ತು. ಮತ್ತೆ ಈ ಸೆಷನ್ ಅಲ್ಲಿ ಲಾಸ್ಟ್ ಟಾಪಿಕ್ ಬಂದು ನಾವು ಐ ಫ್ರೇಮ್ ಅಂತ ನೋಡ್ತೀವಿ. ಏನಿದು ಐ ಫ್ರೇಮ್ ಅಂತ ತಿಳ್ಕೊಳ್ಳೋದಾದ್ರೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು XYZ ಅನ್ನೋ ಅಪ್ಲಿಕೇಶನ್ನ ನಮ್ಮ ಒಂದು ಅಪ್ಲಿಕೇಶನ್ ಒಳಗಡೆ ನಾವೇನ್ ಮಾಡಬೇಕು, ರೆಂಡರ್ ಮಾಡಬೇಕು. ಸೊ ಯಾವ ರೀತಿ ಮಾಡ್ಬೋದು ಅಂದ್ರೆ, ನಮ್ಮ ಅಪ್ಲಿಕೇಶನ್ ಒಳಗಡೆ ಆ ಅಪ್ಲಿಕೇಶನ್ ರನ್ ಆಗಬೇಕು. ಅದನ್ನ ಯಾವ ರೀತಿ ಮಾಡ್ತೀವಿ ಅಂತಂದ್ರೆ, ಆ ಅಪ್ಲಿಕೇಶನ್ URL ನಾನು ಏನು ಮಾಡ್ತೀನಿ, ತಗೊಬಂದು ಐ ಫ್ರೇಮ್ ಒಳಗಡೆ ಒಂದು SRC ಅಂತ ಇರುತ್ತೆ, ಸೋರ್ಸ್ ಒಳಗಡೆ ನಾನು ಏನು ಮಾಡ್ತೀನಿ, ಪೇಸ್ಟ್ ಮಾಡ್ತೀನಿ. ಸೊ ಪೇಸ್ಟ್ ಮಾಡೋದ್ರಿಂದ ಏನಾಗುತ್ತೆ, ಆ ಅಪ್ಲಿಕೇಶನ್ ನಮ್ಮ ಅಪ್ಲಿಕೇಶನ್ ಒಳಗಡೆ ರನ್ ಆಗಬೇಕು. ಬಟ್ ಕೆಲವೊಂದು ಅಪ್ಲಿಕೇಶನ್ ಏನು ಮಾಡ್ತಿದ್ದಾರೆ, ಅದನ್ನ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಅಂದ್ರೆ ಬೇರೆ ಯಾವುದೇ ಅಪ್ಲಿಕೇಶನ್ ಅವ್ರ ಅಪ್ಲಿಕೇಶನ್ ರನ್ ಆಗಬಾರ್ದು ಅನ್ನೋ ರೀತಿ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಏನಾಗ್ತಿದೆ, ರನ್ ಆಗ್ತಿಲ್ಲ. ಇಲ್ಲಿ ನಾನೇನು ಮಾಡ್ತೀನಿ, ವಿಕಿಪೀಡಿಯಾ ಅದು ಓಪನ್ ಸೋರ್ಸ್ ಇದೆ, ಅದನ್ನ ನಾನೇನು ಮಾಡ್ತೀನಿ, ಇವಾಗ ವಿಕಿಪೀಡಿಯಾ ಓಪನ್ ಮಾಡ್ತಾ ಇದ್ದೀನಿ. ವಿಕಿಪೀಡಿಯಾದು URL ತಗೊಬಂದು ನಾನೇನು ಮಾಡ್ತಾ ಇದ್ದೀನಿ, ನಮ್ಮ ಅಪ್ಲಿಕೇಶನ್ ಒಳಗಡೆ ಪೇಸ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಅಪ್ಲಿಕೇಶನ್ ಹೋಗಿ ರನ್ ಮಾಡಿದ್ರೆ ಏನಾಗುತ್ತೆ, ನಮಗೆ ವಿಕಿಪೀಡಿಯಾ ರನ್ ಆಗಬೇಕು. ಇಲ್ಲೂ ಸಹ ಆಗ್ತಾ ಇಲ್ಲ. ವಿಕಿಪೀಡಿಯಾ ನಾನು ಓಪನೇ ಮಾಡಿರಲಿಲ್ಲ, ಇದು ವಿಕಿಪೀಡಿಯಾ URL. ಇದು ನಮ್ಮ ಅಪ್ಲಿಕೇಶನ್ನು. ಈಗ ಬರ್ತಾ ಇದ್ದೀನಿ ನಾನು, Ctrl+Z Ctrl+V. ವಿಕಿಪೀಡಿಯಾ ಅಪ್ಲಿಕೇಶನ್ ಏನಾಗುತ್ತೆ, ನಮ್ಮ ಒಂದು ವೆಬ್ಸೈಟ್ ಒಳಗಡೆ ರನ್ ಆಗ್ತಾ ಇದೆ. ಇದನ್ನ ನಾನು ಇನ್ನೊಂದು ಪ್ಯಾರಾಮೀಟರ್ ಅಂದ್ರೆ
ವಿಡ್ತ್ ಅಥವಾ ಹೈಟ್ ಕೊಟ್ಟು ಕೂಡ ನಾನು ಏನು ಮಾಡ್ಬೋದು, ವಿಡ್ತ್ ಒಂದು 500 ಪಿಕ್ಸೆಲ್ ಅಂತ ಕೊಟ್ಟರೆ ಇನ್ನು ವಿಡ್ತ್ ಜಾಸ್ತಿ ಆಗುತ್ತೆ. ಸೊ ಜಾಸ್ತಿಯಾಗಿ ಆ ಅಪ್ಲಿಕೇಶನ್ ನಮ್ಮ ಅಪ್ಲಿಕೇಶನ್ ಒಳಗಡೆ ಏನಾಗ್ತಾ ಇದೆ, ನನಗೆ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಇವತ್ತು ನಾವೇನೆಲ್ಲ ನೋಡಿದ್ದೀವಿ, ಎಲ್ಲ ರೀತಿ ಇನ್ಪುಟ್ ಟ್ಯಾಗ್ಸ್, ಆಲ್ಮೋಸ್ಟ್ ಆಲ್ ಇನ್ಪುಟ್ ಟ್ಯಾಗ್ಸ್ಗಳನ್ನ ನೋಡಿದ್ದೀವಿ. ಅದಾದಮೇಲೆ ಆರ್ಡರ್ ಲಿಸ್ಟ್ ಮತ್ತು ಅನ್ಆರ್ಡರ್ ಲಿಸ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದಾದಮೇಲೆ ಐ ಫ್ರೇಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ಯಾರಲ್ ಆಗಿ ಏನು ಅಂತ ಹೇಳಿದ್ರೆ, ಇಷ್ಟು ಟ್ಯಾಗ್ಸ್ಗಳು ರಿಯಲ್ ಟೈಮ್ ಅಪ್ಲಿಕೇಶನ್ಗಳಲ್ಲಿ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ತಾರೆ, ಯಾವ ರೀತಿ ಯೂಸ್ ಮಾಡ್ತಾರೆ ಅನ್ನೋ ಒಂದು ಸಿನಾರಿಯನ್ನು ಕೂಡ ನಾನು ಏನು ಮಾಡ್ತಿದ್ದೀನಿ, ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಇದಾಗಿತ್ತು ಇವತ್ತಿನ ಒಂದು ಸೆಷನ್ HTML ಅಲ್ಲಿ ಪಾರ್ಟ್ 2. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರಿಗೆಲ್ಲ ಯೂಸ್ಫುಲ್ ಅನ್ಸುತ್ತೆ ಅವ್ರಿಗಳಿಗೂ ಕೂಡ ಶೇರ್ ಮಾಡಿ. ಯಾರಾದ್ರೂ ಒಬ್ರಿಗಾದ್ರು ಇಷ್ಟು ಟೈಮ್ ಕೊಟ್ಟು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರೋದಕ್ಕೆ ತುಂಬ ಧನ್ಯವಾದ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು 10 ರೂಪೀಸ್ ಡೊನೇಟ್ ಮಾಡಿ.